ಮಹಾಭಾರತದಲ್ಲಿ. ಹೌದಾ? ಧುರ ಧೂಹು ನೊಗ ನೊಗ ನೊಗ. ಹೌದು. ಧುರಂಧರ ಅಂತ ಒಟ್ಟಿಗೆ ಪದವೇ, ಅದು ಸಮಸ್ತ ಪದವೇ. ಅದು ಗೊತ್ತಾಯ್ತು. ನಾನು ಬೇಕಾದ್ರೆ ಕೌರವಾಣಾಂ ದುರಂಧರ ಅಂತ. ತಸ್ಮಿನ್ ಅಸ್ತಂಗತೆ ಭೀಷ್ಮೆ ಕೌರವಾಣಾಂ ದುರಂಧರೇ ಜ್ಞಾನಾನಿ ಅಸ್ತಂ ಗಮಿಷ್ಯಂತಿ ತಸ್ಮಾತ್ ತ್ವಾಂ ಚೋದಯಾಮ್ಯಹಂ. ಭೀಷ್ಮಾಚಾರ್ಯರ ಬಗ್ಗೆ ಕೃಷ್ಣ ಹೇಳುವ ಮಾತು ಆಗಿದೆ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ. ನಿನ್ನೆ ವಿಪುಲನ ಕಥೆಯನ್ನು ಕೇಳಿದೆವು. ಅದರ ಅರ್ಥವನ್ನು ಸ್ವೀಕಾರ ಮಾಡಬೇಕು, ಅದರಲ್ಲಿ ತೋರಿ ಬಂದದ್ದನ್ನಲ್ಲ. ಅದರ ಬಗ್ಗೆ ಮತ್ತೆ ಹೇಳೋಣ, ಈ ಕಥೆಯಿಂದ ಏನು ಗ್ರಹಿಸಬೇಕು ಅಂತ. ಈಗ ನಾವು ನಿನ್ನೆ ಏನು ವಿಪುಲನ ಕಥೆಯನ್ನು ನೋಡಿದ್ವಿ, ಅಲ್ಲಿಂದ ಮುಂದುವರಿಸೋಣ. ಸ್ವಲ್ಪ ಮುಂದೆ ಹೋಗಿದ್ವಿ, ಮತ್ತೆ ವಾಪಸ್ ಬರೋಣ. ವಿಪುಲಸ್ತ್ವಕರೋತ್ತೀವ್ರಂ ತಪಕೃತ್ವಾ ಗುರೋರ್ವಚಃ ತಪೋಯುಕ್ತಮಥಾತ್ಮಾನಂ ಅಮನ್ಯತ ಚ ವೀರ್ಯವಾನ್. ವಿಪುಲ ಏನು ಮಾಡಿದ? ತೀವ್ರವಾದ ತಪಸ್ಸನ್ನು ಮಾಡಿದ. ತನ್ನನ್ನೇ ತಪಸ್ವಿ ಎಂದುಕೊಂಡ. ಸತೇನ ಕರ್ಮಣ ಸ್ವರ್ಗಂ ಪೃಥಿವೀಂ ಪೃಥಿವೀಪತೆ ಚಚಾರ ಗತಭಿಪ್ರೀತೋ ಲಬ್ಧ ಕೀರ್ತಿವರೋ ನೃಷು. ಆಮೇಲೆ ಕರ್ಮದಿಂದ ಸ್ವರ್ಗ ಮತ್ತೆ ಭೂಮಿಯ ನಡುವೆ ಸಂಚಾರ ಮಾಡುವಂತಹ ಶಕ್ತಿ ಅವನಿಗೆ ಬಂತು. ಗುರುಗಳ ಅನುಗ್ರಹದಿಂದ, ಅವನು ಮಾಡಿದ ತಪಸ್ಸಿನಿಂದ. ಎಲ್ಲಿ ಬೇಕಂದ್ರಲ್ಲಿ ಓಡಾಡ್ತಾ ಇದ್ದ. ಅವನು ಬೇಕೆಂದಾಗ ಮೇಲ್ಗಡೆ ಹೋಗಬಲ್ಲವನಿದ್ದ, ಬೇಕೆಂದಾಗ ಕೆಳಗಡೆ ಬರಬಲ್ಲವನಿದ್ದ. ಉಭೌ ಲೋಕೌ ಜಿತೌ ರಾಜನ್ ಅಮನ್ಯತ ಮಹಾಮುನಿ ಕರ್ಮಣ ತೇನ ಕೌರವ್ಯ ತಪಸಾ ವಿಪುಲೇನ ಚ. ಆ ನನ್ನ ಅದ್ಭುತವಾದ ತಪಸ್ಸಿನಿಂದ ಸ್ವರ್ಗವನ್ನು ಭೂಮಿಯನ್ನು ಗೆದ್ದಿದ್ದೇನೆ. ಲಬ್ಧ ಕೀರ್ತಿ ವರೋನ್ ಋಷು. ಕೀರ್ತಿ ಪಡೆದವರಲ್ಲೇ ಅಗ್ರಗಣ್ಯ. ಉಭೌ ಲೋಕೌ ಜಿತೌ ರಾಜನ್ ಅಮನ್ಯತ ಮಹಾಮುನಿ. ಎರಡೂ ಲೋಕಗಳನ್ನು ಗೆದ್ದಿದ್ದೇನೆ ಎಂದುಕೊಂಡ. ಕೆಲವು ಕಾಲ ಆಯಿತು. ರುಚ್ಯಾ ಭಗಿನ್ಯಾ ಸ್ಥಾನಂತೂ ಬಭೂವ ಧನಧಾನ್ಯವತ್. ಆಮೇಲೆ ಎಲ್ಲ ಸಮೃದ್ಧವಾಗಿದ್ದ ಕಾಲ. ಏತಸ್ಮಿನ್ನೇವ ಕಾಲೇತು ದಿವ್ಯಾ ಕಾಚಿದ್ವರಾಂಗನ ಬಿಭ್ರತಿ ಪರಮಂ ರೂಪಂ ಜಗಾಮಾಥ ವಿಹಾಯತ. ಒಬ್ಬ ಪ್ರಭಾವತಿ ಅಂತ ಅವಳ ಹೆಸರು ಮುಂದೆ ಬರುತ್ತೆ. ದೇವತಾ ಕನ್ಯೆ ಆಕಾಶದಲ್ಲಿ ಹೋಗ್ತಾ ಇದ್ದಾಳೆ. ತಸ್ಯಾ ಶರೀರಾತ್ ಪುಷ್ಪಾಣಿ ಪತಿತಾನಿ ಮಹೀತಳೆ ತಸ್ಯಾಶ್ರಮಸ್ಯಾ ವಿದೂರೆ ದಿವ್ಯಗಂಧಾನಿ ಭಾರತ. ಅವಳ ಶರೀರದಿಂದ ಹೂಗಳು ಬಿದ್ದವು, ಒಳ್ಳೆ ಪರಿಮಳ. ಪುಷ್ಪಾಣಿ ತಾನ್ಯಗೃಹಾತ್ ಸಾ ರುಚಿರ್ನಲಿನಲೋಚನ ತಥಾ ಚಿತ್ರರಥಸ್ತತ್ರ ಶೃಂಗೇಭ್ಯ ಕ್ಷಿಪ್ರಮಾಗಮತ್. ಆ ರುಚಿ ಅಂತ ಏನಿದ್ದಾಳೆ ಅವಳು ಗುರುಪತ್ನಿ. ಆ ಹೂವನ್ನು ತಗೊಂಡ್ಳು. ಅದೇ ಸಂದರ್ಭದಲ್ಲಿ
ಆ ರುಚಿಯ ತಂಗಿ ತಸ್ಯಾಹಿ ಭಗಿನಿ ತಾತ ಸ್ಮೃತ ನಾಮ್ನಾ ಪ್ರಭಾವತಿ ಭಾರ್ಯಾ ಚಿತ್ರರಥಸ್ಯಾಥ ಬಭೂವಾಂಗೇಶ್ವರಸ್ಯ ವೈ. ಆ ರುಚಿ ಅಂತನ್ನುವ ವಿಪುಲನ ಗುರುಪತ್ನಿ ದೇವಶರ್ಮನ ಪತ್ನಿಯ ತಂಗಿ, ಅವಳು ಚಿತ್ರರಥನ ಹೆಂಡತಿ. ಪಿನಹ್ಯತಾನಿ ಪುಷ್ಪಾಣಿ ಕೇಶೇಶು ವರವರ್ಣಿನಿ ಆಮಂತ್ರಿತ ತಥೋ ಗಚ್ಚತ್ ರುಚಿರಂಗಪತಿರ್ಗೃಹಾನ್. ಆ ಹೂವುಗಳನ್ನ ಮುಡಿದುಕೊಂಡು ಹೊರಟಳು. ಭಗಿನೀಂ ಚೋದಯಾಮಾಸ ಪುಷ್ಪಾರ್ಥೇ ಚಾರುಲೋಚನಾಂ. ಅವಳ ಇನ್ನೊಬ್ಬಳು ತಂಗಿ ಆ ಹೂವು ಬೇಕು ಅಂತಂದು. ಸಾ ಭರ್ತ್ರೆ ತರ್ವಮಾಚಷ್ಟ ರುಚಿಸ್ಸುರುಚಿರಾಂಗನ ಭಗಿನ್ಯಾ ಭಾಷಿತಂ ತರ್ವಂ ಋಷಿಸ್ತತ್ರಾಭ್ಯನಂದತ. ಆ ಹೂವು ರುಚಿಗೂ ಸಿಕ್ಕಿತ್ತಲ್ವಾ, ಅದನ್ನ ದೇವಶರ್ಮ ಕೇಳಿದ, ಯಾವುದಿದು ಹೂವು ಇಷ್ಟೊಂದು ಪರಿಮಳ ಭರಿತವಾಗಿದೆಯಲ್ಲ ಅಂತ. ಆಗ ವಿಪುಲ ಆ ಹೂವು ಇನ್ನಷ್ಟು ಬೇಕು ಅನ್ನಿಸ್ತು. ವಿಪುಲನನ್ನ ಕರೆದ, ಹೋಗು ಹೂವು ತಗೊಂಡು ಬಾ ಅಂದ. ವಿಪುಲಸ್ತು ಗುರೋರ್ವಾಕ್ಯಂ ಅವಿಚಾರ್ಯ ಮಹಾತಪಾಹ ಸತತೇತ್ಯಬ್ರವೀದ್ರಾಜನ್ ತಂಚ ದೇಶಂ ಜಗಾಮಹ. ವಿಪುಲ ಆ ದೇಶಕ್ಕೆ ಹೋದ. ಯಸ್ಮಿನ್ ದೇಶೇ ತು ತಾನ್ಯಾತನ್ ಪತಿತಾನಿ ನಭಸ್ಥಳಾತ್ ಅಥಾಮ್ಲಾನಾನಿ ತತ್ರಾತನ್ ಕುಸುಮಾನ್ಯಪರಾಣ್ಯಪಿ. ಯಾವ ಜಾಗದಿಂದ ಹೂವನ್ನು ತಂದಳೋ ಅದೇ ಜಾಗದಲ್ಲಿ ಹೂವಿತ್ತು, ಇನ್ನೂ ಬಾಡಿರಲಿಲ್ಲ. ಅದನ್ನ ಅವನು ತಗೊಂಡ. ಸಂಪ್ರಾಪ್ಯ ತಾನಿ ಪ್ರೀತಾತ್ಮ ಗುರೋರ್ವಚನಕಾರಕಃ ತಥೋ ಜಗಾಮ ನಗರೀಂ ಚಂಪಾಂ ಚಂಪಕಮಾಲಿನೀಂ. ಆ ಹೂವನ್ನು ತಗೊಂಡು ಚಂಪಾ ಅನ್ನುವ ಊರಿಗೆ ಹೋದ. ಅಲ್ಲಿ ಪ್ರಭಾವತಿ ಇದ್ದದ್ದಲ್ವಾ. ಸವನೇ ನಿರ್ಜನೇ ತಾತ ದದರಚ ಮಿಥುನ್ ನೃಣಾಂ ಚಕ್ರವತ್ ಪರಿವರ್ತಂತಂ ಗೃಹೀತ್ವಾ ಪಾಣಿನಾಕರಂ. ಇವನು ಆ ಜಾಗಕ್ಕೆ ಹೋಗುವಾಗ ಇಬ್ಬರು ಕೈಗೆ ಕೈಯನ್ನು ಹಿಡಿದುಕೊಂಡು ಗರಗರ ಗರಗರ ತಿರುಗುತ್ತಾ ಇದ್ದಾರೆ. ತತ್ರೈಕಂ ತೂರ್ಣಮಗಮತ್ ತತ್ಪದೇ ಪರಿವರ್ತಯನ್ ಏಕಂತು ನ ತಥಾ ರಾಜನ್ ಚಕ್ರತು ಕಲಹಂ ತತಃ. ಮೊದಲು ಆಟ ಆಡ್ತಾ ಇದ್ರು, ಅವ್ರು ಯಾರು ಅಂತ ಆಮೇಲೆ ತಿಳಿಯುತ್ತೆ. ಆ ಇಬ್ಬರು ವ್ಯಕ್ತಿಗಳು ಏನು ಕೈ ಹಿಡ್ಕೊಂಡು ಗರಗರ ತಿರುಗುತ್ತಾ ಇದ್ರು, ಕ್ರಮೇಣ ಜಗಳ ಶುರು ಆಯಿತು. ತ್ವಂ ಶೀಘ್ರಂ ಗಚ್ಚಸೀತ್ಯೇಕೋ ಬ್ರವೀನ್ನೇತಿ ತಥಾ ಪರಃ ಪತಿತೇತಿ ಚತೌ ತಾತ ಪರಸ್ಪರ ಮಥೋ ಚತುಃ. ನೀನು ಮೊದಲು ಹೋಗ್ತಿ ಅಂತ ಒಬ್ಬ, ನೀನು ಮೊದಲು ಹೋಗ್ತಿ ಅಂತ ಇನ್ನೊಬ್ಬ. ಹಾಗೆ ಗಲಾಟೆ ಶುರು ಮಾಡಿದ್ರು. ಈ ರೀತಿ ಅವರ ಗಲಾಟೆ ಸಣ್ಣದರಿಂದ ಶುರು ಆಗಿದ್ದು ದೊಡ್ಡ ಮಟ್ಟಕ್ಕೆ ಹೋಯಿತು. ಮನಸೋದ್ದಿಶ್ಯ ವಿಪುಲಂ ತಥೋ ವಾಕ್ಯಮಥೋ ಚತುಃ. ಅವ್ರ ಕಣ್ಣಿಗೆ ಈ ವಿಪುಲ ಬಿದ್ದ. ವಿಪುಲನನ್ನ ಕರೆದ್ರು, ನೋಡಯ್ಯ, ನೀನು ಯಾರೋ ನಮಗೆ ಗೊತ್ತಿಲ್ಲ, ನಮ್ಮಿಬ್ಬರ ನಡುವೆ ಜಗಳ ಶುರು ಆಗಿದೆ. ಆವಯೋರನೃತಂ ಪ್ರಾಹ ಯಸ್ತಸ್ಯಾಥದ್ವಿಜಸ್ಯ ವೈ ವಿಪುಲಸ್ಯ ಪರೇ ಲೋಕೆ ಸಾಗತಿ ಸಾ ಭವೇದಿತಿ. ನೋಡಯ್ಯ, ನಮ್ಮಲ್ಲಿ ಸುಳ್ಳು ಹೇಳಿದವನು ಯಾರು? ನೀನು ನಿರ್ಣಯ ಮಾಡಬೇಕು. ನಿನ್ನ ನಿರ್ಣಯ ತಪ್ಪಾದರೆ ಆಯ್ತಾ, ಪರಲೋಕದಲ್ಲಿ ಒಳ್ಳೆ ಗತಿ ಆಗಲ್ಲ. ಅದನ್ನು ನೋಡಿ ವಿಪುಲ ಅವನಿಗೆ ಗಾಬರಿ ಆಯಿತು. ಏತತ್ತೀವ್ರ ತಪಾಶ್ಚಾಯಂ ಕಷ್ಟಶ್ಚಾಯಂ ಪರಿಗ್ರಹ ಮಿಥುನಸ್ಯಾಸ್ಯ ಕಿಂ ಮೇ ಸ್ಯಾತ್ ಕೃತಂ ಪಾಪಂ ಯಥೋ ಗತಿ. ಅವನು ಹೇಳ್ದ, ಅಲ್ಲಪ್ಪ, ನನ್ನನ್ನು ಯಾಕೆ ಮಧ್ಯೆ ತಳಿತಾ ಇದ್ದೀರಾ? ಗಲಾಟೆ ಮಾಡ್ತಾ ಇರೋದು ನೀವಿಬ್ರು. ಏನ್ ಮಾತಾಡ್ತಾ ಇದ್ದೀರಾ ಅಂತ ಕೂಡ ಅರ್ಥ ಆಗ್ತಾ ಇಲ್ಲ. ನೀನು ಮೊದಲು ಹೋಗ್ತಿ ಅಂತ ಒಬ್ಬ, ಇಲ್ಲ ನೀನು ಮೊದಲು ಹೋಗ್ತಿ ಅಂತ ಒಬ್ಬ. ಇದಕ್ಕೆ ನಿರ್ಣಯ ಕೊಡಬೇಕಂತೆ. ಈ ನಿರ್ಣಯ ತಪ್ಪಾದ್ರೆ ನನಗೆ ಒಳ್ಳೆ ಗತಿನೇ ಇಲ್ಲಂತೆ. ಇದು ಎಂಥದಿದು? ಗಲಾಟೆ ಮಾಡ್ಕೊಳ್ತಾ ಇರೋರು ನೀವಿಬ್ರು, ಅಂತಿಮವಾಗಿ ಶಿಕ್ಷೆ ಪಡೆಯೋದು ನಾನಾ?
ಅನಿಷ್ಟ ಸರ್ವಭೂತಾನಾಂ ಕೀರ್ತಿನ ಕೀರ್ತಿತಾ ತೇನ ಮೇದ್ಯವೈ ಏವಂ ಸಂಚಿಂತಯನ್ನೇವ ವಿಪುಲೋ ರಾಜಸತ್ತಮ ಅವಾಂಗ್ಮುಖೋನ್ಯಸ್ತಶಿರ ದದ್ಯೋ ದುಷ್ಕೃತಮಾತ್ಮನಃ. ಆಮೇಲೆ ಅವನಿಗೇನೋ ಅನ್ನಿಸಿತು, ಇದರಲ್ಲಿ ಏನೋ ಗುಟ್ಟಾದ ಸಮಾಚಾರವಿದೆ. ತಲೆ ತಗ್ಗಿಸಿಕೊಂಡ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ. ತತಃ ಷಡನ್ಯಾನ್ ಪುರುಷಾನ್ ಅಕ್ಷೈಕಾಂಚನ ರಾಜತೈಃ ಅಪಶ್ಯತ್ ದಿವ್ಯಮಾನಾಂಶ್ಚ ಲೋಭಾಮರ್ಷಾನ್ವಿತಾನ್ಸ್ತತಾಂ. ಆಮೇಲೆ ಇನ್ನು 6 ಜನ ಎಲ್ಲ ದಾಳಗಳನ್ನು ಹಿಡಿದುಕೊಂಡು ಜೂಜಾಡ್ತಾ ಇದ್ರು. ಕುರ್ವತ ಶಪಥಂ ತಂ ವೈ ಯಕೃತೋ ಮಿಥುನೇನ ವೈ ವಿಪುಲಂ ವೈ ತಮಾದಿಶ್ಯ ತೇಪಿ ವಾಕ್ಯಮಥಾಬ್ರುವನ್. ಅವರು ಎಲ್ಲ ವಿಪುಲನ ಹತ್ರ ಬಂದರು. ನಮ್ಮ ಜಗಳದ ಬಗ್ಗೆ ನಿನ್ನ ತೀರ್ಮಾನ ಆಗಬೇಕು ಅಂದರು. ಅಯ್ಯೋ ರಾಮ, ಏನಾಗ್ತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಯಾರೋ ಇಬ್ರು ಗಲಾಟೆ ಮಾಡ್ತಾ ಇದ್ರು, ನಮ್ಮಿಬ್ಬರಲ್ಲಿ ಯಾರ್ದು ಸರಿ ಅಂತ ಹೇಳದೆ ಹೋದ್ರೆ ನೀನು ನರಕಕ್ಕೆ ಹೋಗ್ತಿ ಅಂದ್ರು. ಅವರು ಸಾಲದು ಅಂತ ಹೇಳಿ 6 ಜನ ಬಂದರು. ಅವರು ಎಲ್ಲ ಜೂಜುಕೋರರ ತರಹ ಕಾಣಿಸ್ತಾ ಇದ್ದಾರೆ. ಮತ್ತೆ ಅವರು ಇದೇ ರೀತಿ ಧಮಕಿ ಹಾಕ್ತಾರೆ. ಜನ್ಮ ಪ್ರಭೃತಿ ಕೌರವ್ಯ ಕೃತ ಪೂರ್ವಮಥಾತ್ಮನಃ ಸಂಪ್ರದಧ್ಯೌ ಮಹಾರಾಜನ್ ಅಗ್ನಾವಗ್ನಿರವಾಹಿತ. ಅಯ್ಯೋ, ಇದು ಏನಿದು? ಯೋಚನೆ ಮಾಡಿದ. ಇದಮಾಸೀನ್ ಮನಸ್ಸಿ ಚ ರುಚ್ಯಾ ರಕ್ಷಣಕಾರಿತಂ ಲಕ್ಷಣಂ ಲಕ್ಷಣೇನೈವ ವದನಂ ವದನೇನ ಚ ವಿಧಾಯ ಚ ಮಯಾ ಪ್ರೋಕ್ತಂ ಸತ್ಯಮೇತದ್ ಗುರೋಸ್ತಥಾ. ಓ, ನಾನು ನನ್ನ ಜೀವನದಲ್ಲಿ ಏನನ್ನ ಸಾಧನೆ ಅಂತ ಅಂದುಕೊಂಡಿದ್ನೋ ಅದೇ ನನ್ನ ಪಾಪ ಇರಬಹುದಾ? ಯಾಕೆ? ನಾನು ನಮ್ಮ ಗುರುಪತ್ನಿಯ ಒಳಗಡೆ ಹೋದೆ. ಅವತ್ತು ಗುರುಪತ್ನಿಯ ಒಳಗಡೆ ಹೋಗಿ ಅವಳ ಅಂಗಾಂಗಗಳನ್ನು ಸ್ತಂಭಿಸಿದೆ, ಅವಳ ಬುದ್ಧಿಯನ್ನು ತಡೆದೆ. ನಾನು ಅವತ್ತು ಅಂದುಕೊಂಡೆ, ಇಂದ್ರ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ, ಆ ಇಂದ್ರನನ್ನು ತಡೆದೆ. ಇಂದ್ರ ನಮ್ಮ ಗುರುಪತ್ನಿಯನ್ನ ಕೆಡಿಸಲಿಕ್ಕೆ ಅಂತ ಬಂದ. ನಾನೇನ್ ಮಾಡಿದೆ? ಗುರುಪತ್ನಿಯನ್ನ ರಕ್ಷಿಸಬೇಕು ಅಂತ ಗುರುಪತ್ನಿಯ ದೇಹದ ಒಳಗಡೆ ಪ್ರವೇಶ ಮಾಡಿ ಅವಳ ಮೈಂಡ್ ಬ್ಲಾಕ್ ಮಾಡಿಟ್ಟೆ. ಏನು ಗೊತ್ತಾಗಲಿಲ್ಲ, ಅವಳು ಸುಮ್ಮನೆ ಇದ್ಲು. ಇನ್ನು ನನಗೆ ಗೊತ್ತಾಯ್ತು. ಅವನು ಹೊರಟು ಹೋದ. ನಾನು ಅದನ್ನು ನಮ್ಮ ಗುರುಗಳ ಹತ್ರ ಹೇಳಿದೆ. ಅದೇ ತಪ್ಪು ಮಾಡಿರಬಹುದಾ ನಾನು? ಸಚಂಪಾಂ ನಗರೀಮೇತ್ಯ ಪುಷ್ಪಾಣಿ ಗುರವೇ ದದೌ ಪೂಜಯಾಮಾಸ ಚ ಗುರುಂ ವಿಧಿವತ್ಸ ಗುರುಪ್ರಿಯ. ಸರಿ, ನನ್ನ ಆ ದುಷ್ಕೃತ್ಯಕ್ಕೂ ಈಗ ನೋಡ್ತಾ ಇರುವ ಅರ್ಥವಾಗದ ಘಟನೆಗೂ ಏನ್ ಸಂಬಂಧ? ಗುರುಗಳನ್ನೇ ಕೇಳೋಣ. ಇವ್ರು ಏನು ಹೇಳಿದ್ರು ಉತ್ತರ ಕೊಡ್ಲಿಲ್ಲ. ಸೀದಾ ಗುರುಗಳ ಹತ್ರ ಬಂದ, ಆ ಹೂಗಳನ್ನು ಕೊಟ್ಟ. ಆಮೇಲೆ ನನಗೊಂದು ಸಂದೇಹ ಇದೆ, ಪರಿಹಾರ ಮಾಡಬೇಕು ಗುರುಗಳೇ ಎಂದ ವಿಪುಲ. ದೇವಕರ್ಮ ಕಿಂತ್ವಯಾ ಮಿಥುನಂ ದೃಷ್ಟಂ ತಸ್ಮಿನ್ ನದ್ಯ ಮಹಾವನೆ ತೇ ತ್ವಾಂ ಜಾನಂತಿ ನಿಪುಣ ಆತ್ಮ ಚ ರುಚಿರೇವ ಚ. ನಾನು ಅಂದ ಅಷ್ಟೇ. ಓ, ಜೋಡಿ ನೋಡಿದ್ಯಾ, ನಾನ್ ಮೊದಲು ಅಂತ ಗುರುಗಳಿಗೆ ಈಗಾಗಲೇ ಗೊತ್ತಿದೆ. ನಾನು ಆ ಹೂವನ್ನು ತರಲಿಕ್ಕೆ ಹೋದಾಗ ಇಬ್ರು ಗಲಾಟೆ ಮಾಡ್ಕೊಳ್ತಾ ಇದ್ರು, ನಾನ್ ಮೊದಲು ಅಂತ. ನಮ್ಮ ಗುರುಗಳಿಗೆ ಗೊತ್ತಾಗಿದೆ. ನಿಮಗೆ ಹೇಗೂ ಗೊತ್ತಿದೆಯಲ್ಲ, ನನಗೆ ಗೊತ್ತಾಗಿಸ್ಬೇಕು. ಮೊದಲೇ ಗೊತ್ತಿದೆಯಾ ನಿನಗೆ ಅಂದ್ರು ಗುರುಗಳು. ತೇ ತ್ವಾಂ ಜಾನಂತಿ ನಿಪುಣ ಆತ್ಮ ಚ ರುಚಿರೇವ ಚ. ಎಲ್ಲರಿಗೂ ಗೊತ್ತು, ನನಗೆ ಗೊತ್ತು, ನಿನಗೆ ಗೊತ್ತು, ನನ್ನ ಹೆಂಡತಿಗೆ ಗೊತ್ತು, ಎಲ್ಲರಿಗೂ ಗೊತ್ತು. ನನಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ.
ಹೇಳಿ. ಬ್ರಹ್ಮರುಚೆ ಮಿಥುನಂ ಕಿಂ ತತ್ ಕೇತ ಷಟ್ಪುರುಚ ವಿಭೋ. ಆಮೇಲೆ ಇನ್ನಾರು ಜನ ಇದ್ರು, ಜೂಜಾಡ್ತಾ ಇದ್ರು. ಅವ್ರು ಯಾರು ಅಂತನೂ ಗೊತ್ತಿಲ್ಲ. ಆಮೇಲೆ ಹೇಳ್ಬೇಡಿ ನಿನಗೆ ಗೊತ್ತಿದೆ, ಆದ್ರೆ ನಿನಗೆ ಗೊತ್ತಿದೆ ಅಂತ ಗೊತ್ತಿಲ್ಲ ಅಂತೆಲ್ಲ ಹೇಳ್ಬೇಡಿ, ಯಾರು ಅಂತ ಹೇಳಿಬಿಡಿ. ಇದೊಂದು ಜೋಕ್ ಹೇಳ್ಬಿಡ್ತೀನಿ, ಬಹಳ ಸೀರಿಯಸ್ ಆಗಿ ಓಡ್ತಾ ಇದೆ ಘಟನೆ ಇದು. ಒಬ್ರು ರಾಮಾಯಣದ ಬಗ್ಗೆ ಪುಸ್ತಕ ಬರೆದಿದ್ರು. ಸಿಂಪಲ್ ಕಥೆ ಅಷ್ಟೇ ಬರೆದಿದ್ದಾರೆ ಅವರು, ಆದರೆ ಚೆನ್ನಾಗಿ ಬರೆದಿದ್ದಾರೆ. ಅನಂತ ರಾಮಾಯಣ ಅಂತ. ಅದು 10ನೇದೋ 20ನೇದೋ ಎಡಿಷನ್ ಆಗೋಯ್ತು. ಅದನ್ನ ಬಹಳಷ್ಟು ಜನ ಇಟ್ಕೊಂಡು ಪಾರಾಯಣ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಪುಸ್ತಕವನ್ನ ಲೋಕಾರ್ಪಣೆ ಮಾಡಿದ್ರು. ಮತ್ತೆ 10ನೇ ಎಡಿಷನ್ ಅನ್ನ ಪೇದಾವರ ಸ್ವಾಮಿಗಳ ಕೈನಲ್ಲಿ ಲೋಕಾರ್ಪಣೆ ಮಾಡಿ. ಆಗ ಒಬ್ಬರು ವಿದ್ವಾಂಸರು ಮಾತನಾಡ್ಲಿಕ್ಕಿದ್ರು. ಅದು ಸಿಂಪಲ್ ಆಗಿರೋ ಮಾತನ್ನ ಒಂದೇ ಒಂದು ವಾಕ್ಯ, ಸರಳವಾದ ವಾಕ್ಯ. ನೋಡಿ, ಆ ವ್ಯಾಖ್ಯಾನದಲ್ಲಿ ಹೀಗುಂಟು, ಈ ವ್ಯಾಖ್ಯಾನದಲ್ಲಿ ಹೀಗುಂಟು, ಈ ವ್ಯಾಖ್ಯಾನದಲ್ಲಿ ಹೀಗುಂಟು, ಈ ವ್ಯಾಖ್ಯಾನದಲ್ಲಿ ಹೀಗುಂಟು. ನೋಡಿ, ಇಷ್ಟೆಲ್ಲ ವ್ಯಾಖ್ಯಾನ ಸೇರಿಸಿ ಈ ಗ್ರಂಥಕರ್ತರು ಒಂದು ವಾಕ್ಯದಲ್ಲಿ ಬರೆದಿದ್ದಾರೆ ಅಂತ. ಅವ್ರಿಗೆ ಗಾಬರಿ, ಗ್ರಂಥಕರ್ತರಿಗೆ. ಅಯ್ಯೋ ರಾಮ ಅಂತ. ಆಮೇಲೆ ಅವರು ಸ್ವಾಮಿಗಳ ಹತ್ರ ಬಂದು ಹೇಳಿದ್ರು. ಆ ತುಳುನಲ್ಲಿ ಇದ್ದದ್ದನ್ನು ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ಹೇಳ್ತೇನೆ. ತುಳುನಲ್ಲಿ ಮೊದಲು ಹೇಳ್ಬಿಡ್ತೀನಿ, ಮಧ್ವಾಚಾರ್ಯರ ಭಾಷೆ ಅಲ್ವಾ, ತುಳು ಕೇಳಿ. ಸ್ವಾಮಿ ಎಂಕೆ ಈತ ಗೊತ್ತಿತ್ತು ಪಣತ್ತು ಎಂಕೆ ಗೊತ್ತಿತ್ರಿ ಇಲ್ಲಿ. ಸ್ವಾಮಿ ನನಗಿಷ್ಟು ಗೊತ್ತಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗೆ ಈ ಗುರುಗಳು ಎಂತ ಮಾರಾಯ ಏನ್ ಹೇಳ್ತಾ ಇದ್ದಾರೆ. ಇಬ್ರು ಗಲಾಟೆ ಮಾಡ್ತಾ ಇದ್ರು, ಆಯ್ತಾ. ಇಬ್ರು ಗಲಾಟೆ ಮಾಡ್ತಾ ಇದ್ದಾಗ ನಿನ್ನ ಹತ್ರ ಬಂದು ಕೇಳಿದ್ರು, ನಾನ್ ಮೊದಲು ಹೋಗ್ತೀನಿ ಸರಿಯಾಗಿ ಹೇಳ್ಬೇಕು ಅಂತ. ನನಗೆ ಗೊತ್ತಿಲ್ಲ, ನಾನು ಗುರುಗಳ ಹತ್ರ ಬಂದೆ, ನಾ ಏನು ಹೇಳಲಿಕ್ಕೆ ಹೋಗ್ಲಿಲ್ಲ. ಓ ನೀನು ಗಲಾಟೆ ಮಾಡ್ತಾ ಇದ್ದು ನೋಡಿದೆ ಅಲ್ವಾ ಅಂದ್ರು ಅವರು. ಬಾಯಿ ತೆಗೆಯೋದ್ರೊಳಗಡೆ ನಿಂಗೆ ಗೊತ್ತಿದೆ ಅವರಿಬ್ರು ಯಾರು ಅಂತ ಅಂದ್ರು. ಆಮೇಲೆ ಅವರೇ ಮುಂದುವರೆದು ಕೇಳಿದ್ರು ಗುರುಗಳು. 6 ಜನ ಜೂಜುಕೋರರ ತರಹ ಇದ್ರು, ನಿನಗೆ ಗೊತ್ತಿದ್ಯಾ ಅಂತ ಕೇಳಿದ್ರು. ದೇವರಾಣೆ ನನಗೆ ಗೊತ್ತಿಲ್ಲ ಅಂದ ವಿಪುಲ. ಯದ್ವೈತನ್ ಮಿಥುನಂ ಬ್ರಹ್ಮನ್ ಅಹೋರಾತ್ರಂಚ ವಿದ್ಧಿತತ್ ಚಕ್ರವತ್ ಪರಿವರ್ತೇತ ತೇ ತಜ್ಜಾನಾತಿ ದುಷ್ಕೃತಂ. ನೋಡು ವಿಪುಲ, ಆ 2 ಜೋಡಿಗಳು ಗರಗರ ತಿರುಗ್ತಾ ಇದ್ರು ಕೈ ಹಿಡ್ಕೊಂಡು. ನೀನ್ ನೋಡ್ತಾ ಇದ್ದಾಗೆ ನಿನ್ನ ಹತ್ರ ಬಂದ್ರು, ನಾನ್ ಮೊದಲು ಅಂತ ಗಲಾಟೆ ಮಾಡಿದ್ರು. ಹೇಳು ಯಾರು ಮೊದಲು ಅಂತ ಕೇಳಿದ್ರಲ್ಲ. ಅವ್ರು ಯಾರು ಗೊತ್ತಾ? ಒಬ್ಬ ರಾತ್ರಿಯ ಅಭಿಮಾನಿ ದೇವತೆ, ಇನ್ನೊಬ್ಬ ಹಗಲಿನ ಅಭಿಮಾನಿ ದೇವತೆ. ಯೇ ಚತೆ ಪುರುಚ ವಿಪ್ರ ಅಕ್ಷೈರ್ ದೀವ್ಯಂತಿ ಹೃಷ್ಟವತ್ ಋತುನ್ ಸ್ಥಾನಭಿಜಾನೀಹಿ ತೇ ಜಾನಂತಿ ದುಷ್ಕೃತಂ. 6 ಜನ ಬಂದ್ರು ಜೂಜುಕೋರರು ಅಂತ. ಯಾರು ಗೊತ್ತಾ ಅವರು? 6 ಜನ ಋತ್ವಾಭಿಮಾನಿ ದೇವತೆಗಳು. ವಸಂತ, ಗ್ರೀಷ್ಮ ಮೊದಲಾದ ಋತ್ವಾಭಿಮಾನಿ ದೇವತೆಗಳು. ನಮಾಂ ಕಶ್ಚಿದ್ ವಿಜಾನಾತಿ ಇತಿ ಕೃತ್ವಾ ನ ವಿಶ್ವಸೇತ್ ನರೋ ಮುಹ್ಯತಿ ಪಾಪಾತ್ಮ ಪಾಪಕರ್ಮ ಕ್ವಚಿದ್ವಿಜ. ಸರಿ, ಅವ್ರು ತೋರ್ಲಿಕ್ಕೆ ನನ್ ತಪ್ಪೇನು ಅಂತ ಕೇಳ್ತಾ ಇದೆಯಾ? ಹೇಳ್ತೀನಿ ಕೇಳು. ನಿನಗೆ ಕ್ರಮೇಣ ಒಂದು ಭ್ರಮೆ ಬಂತು. ನೀನು ಮಾಡಿದ್ದು ಶ್ಲಾಘ್ಯವಾದ ಕ್ರಮ ಏನೋ ಹೌದು, ಆದರೆ ನಿನಗೆ ಬಂದ ಭ್ರಮೆ ಏನು? ನಾನು ಎಲ್ಲರ ಅಂತರ್ಯಾಮಿ ಆಗಬಲ್ಲೆ, ನನ್ನನ್ನು ಯಾರೂ ತಿಳಿದಿಲ್ಲ. ಅದೊಂದು ತಿಳಿದಿಲ್ಲ ಅಂತ ಹೇಳಿ ಒಂದು ಹಮ್ಮು. ನಾನು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರು ಯಾರಿಗೂ ತಿಳಿದಿಲ್ಲ ಅಂತ ಬೇರೆ ಒಂದು ಹಮ್ಮು. ಯಾರು ತಿಳಿದಿಲ್ಲ ಅಂತ ಅನ್ಕೋಬೇಡ. ನೋಡು, ಹಗಲಿನ ಅಭಿಮಾನಿ ದೇವತೆ ತಿಳಿದಿದ್ದಾನೆ, ರಾತ್ರಿಯ ಅಭಿಮಾನಿ ದೇವತೆ ತಿಳಿದಿದ್ದಾನೆ, 6 ಋತುಗಳ ಅಭಿಮಾನಿ ದೇವತೆಗಳು ತಿಳಿದಿದ್ದಾರೆ. ಒಬ್ಬ ಪಾಪಿಷ್ಠನಿಗೆ ಯಾರು ನನ್ನನ್ನು ತಿಳಿದಿಲ್ಲ ಅಂತ ಅನ್ಕೊಂಡು ಮಾಡ್ತಾ ಇರ್ತಾನೆ. ಒಬ್ಬ ಪುಣ್ಯಾತ್ಮನೂ ಕೂಡ ಅದೇ ಭ್ರಮೆಗೊಳಗಾದ್ರ ಗತಿ ಏನು? ಕುರುವಾಣಂ ಹಿ ನರಂ ಕ್ಷಿಪ್ರಂ ಪಾಪಂ ರಹತಿ ತರವದ ಪಶ್ಯಂತಿ ಋತವಶ್ಚಾಪಿ ತಥಾ ದಿನ ನಿಷೇಪ್ಯುತ.
ಅತ್ಯಂತ ಗುಟ್ಟಿನಲ್ಲಿ ಪಾಪ ಮಾಡ್ತಾ ಇದ್ದವನನ್ನು ಋತ್ವಾಭಿಮಾನಿ ದೇವತೆಗಳು ನೋಡ್ತಾರೆ. ಅವ್ರ ಕಣ್ಣು ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಋತ್ವಾಭಿಮಾನಿ ದೇವತೆಗಳು, ಹಗಲಿನ ಅಭಿಮಾನಿ, ರಾತ್ರಿಯ ಅಭಿಮಾನಿ ದೇವತೆಗಳು ನೋಡ್ತಾರೆ. ತ್ವಾಂತು ವರ್ಷಮಸ್ಥಿತಂ ದೃಷ್ಟ್ವಾ ಗುರೋ ಕರ್ಮ ನಿವೇದಕಂ ಸ್ಮಾರಯಂತಸ್ತಥಾ ಪ್ರಾಹು ತೇ ಯಥಾ ಶ್ರುತವಾನ್ ಭವಾನ್. ನಿನಗೆ ಗುರುಪತ್ನಿಯ ಒಳಗಡೆ ಪ್ರವೇಶ ಮಾಡಿ ಗುರುಪತ್ನಿಯ ಬುದ್ಧಿಯನ್ನ ತಡೆದು ಗೊಂಬೆಯ ತರಹ ಮಾಡಿಬಿಟ್ಟಿ ನೀನು. ಅದು ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನನಗೂ ಗೊತ್ತಿದೆ, ನೀನೇ ಹೇಳಿದಿ. ಬೇರೆ ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಇಂದ್ರನಿಗೆ ಮಾತ್ರ ಗೊತ್ತು, ಅದಕ್ಕೆ ಇಂದ್ರ ಹೆದರಿ ಓಡಿದ ಅಂತ ಅನ್ಕೊಂಡಿದಿ. ತಪ್ಪು ತಿಳ್ಕೊಂಡಿದಿ. ಋತ್ವಾಭಿಮಾನಿ ದೇವತೆಗಳಿಗೆ ಗೊತ್ತು, ಹಗಲಿನ ಅಭಿಮಾನಿ ದೇವತೆಗೆ ಗೊತ್ತು, ರಾತ್ರಿಯ ಅಭಿಮಾನಿ ದೇವತೆಗಳಿಗೆ ಗೊತ್ತು. ಎಷ್ಟೇ ಗುಟ್ಟಿನಲ್ಲಿ ಏನೇ ಕೆಲಸ ಮಾಡಿದ್ರು ಇವರೆಲ್ಲರೂ ತಿಳ್ಕೊಂಡಿರ್ತಾರೆ. ತತ್ವಯಾ ಹಿತಥಾ ಕಾರ್ಯಂ ವ್ಯಭಿಚಾರ ಭಯಾತ್ಮಕಂ ನಾಖ್ಯಾತಮಿತಿ ಜಾನಂತಹ ತೇತ್ವಾ ಮಾಹುಸ್ತಥಾ ದ್ವಿಜ. ನಿನಗೇ ಒಮ್ಮೊಮ್ಮೆ ನೀನು ಮಾಡ್ತಾ ಇದ್ದ ಕೆಲಸದ ಮೇಲೆ ಡೌಟ್ ಬಂದ್ಬಿಟ್ಟಿತ್ತು. ಇದೇನು ನಾನು ಮಾಡ್ತಾ ಇರೋದು ಸರಿಯಾ ತಪ್ಪ? ಗುರುಪತ್ನಿಯ ದೇಹದ ಒಳಗಡೆ ಪ್ರವೇಶ ಮಾಡಿ ಅವಳ ಶೀಲವನ್ನು ನಾನು ಕಾಪಾಡುತ್ತೇನೆ ಅಂತನ್ನುವ ಒಂದು ಭ್ರಮೆ, ಅದು ಯಾರಿಗೂ ಗೊತ್ತಿಲ್ಲ ಅಂತ ಎರಡನೇ ಭ್ರಮೆ. ಇದು ಮಾಡಿದ್ದು ಸರಿಯೋ ಇಲ್ವೋ ಅನ್ನುವ ಒಂದು ಸಂದೇಹ, ಇದೊಂದು ತಪ್ಪು. ಇಷ್ಟೊಂದು ಕಾಂಪ್ಲೆಕ್ಸ್ ನಿನ್ನ ಮನಸ್ಸಿನ ಒಳಗಡೆ ಬೆಳ್ಕೊಂಡೊಟ್ಟೋಯ್ತು. ಅದಕ್ಕೆ ನಿನಗೆ ವಾಸ್ತವ ದರ್ಶನ ಆಗೋದು ಮುಖ್ಯ. ನೀನು ಸಜ್ಜನ, ಇಂದ್ರಿಯ ನಿಗ್ರಹ ಇರುವವ, ಪ್ರಜ್ಞಾವಂತ, ಗುರುಗಳ ಶುಶ್ರೂಷೆಯನ್ನು ಪ್ರಾಮಾಣಿಕವಾಗಿ ಮಾಡುವವ. ಅದರಿಂದಾಗಿ ಅವ್ರಿಗನ್ನಿಸಿತು ಈ ವಿಪುಲ ಹಾಳಾಗಬಾರದು, ಅದಕ್ಕೆ ನಾವು ಈ ರೀತಿ ಮಾಡಬೇಕು ಅಂತ. ತೇ ಚೈವಹಿ ಭವೇಯುಸ್ತೆ ಲೋಕಾ ಪಾಪಕೃತಾಂ ಯಥಾ ಕೃತ್ವಾ ನಾಚಕ್ಷತ ಕರ್ಮ ಮಮ ಯಚ್ಚತ್ವಯಾ ಕೃತಂ. ಅದರಿಂದಾಗಿ ಅವರು ನೀನು ತಿಳಿದಿದ್ದಿ ನಮ್ಮನ್ನ, ನಾನು ಮೊದಲು ಹೋಗ್ತೇನೆ ಇತ್ಯಾದಿ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿ ನಿನ್ನ ಹತ್ರ ಬಂದರು. ಅಂದ್ರೆ ಅವರು ನಿನ್ನನ್ನು ತಿಳ್ಕೊಂಡಿದ್ದಾರೆ, ನೀನು ಅವ್ರನ್ನ ತಿಳಿದಿಲ್ಲ ಅಂತ ಹೇಳಿ ಅದರ ಅರ್ಥ ಅಲ್ವಾ? ಇದರ ಅರ್ಥ ಏನು? ನೀನು ಗುಟ್ಟು ಅಂತ ಏನು ಅನ್ಕೊಂಡಿದೀಯ ಅದು ಗುಟ್ಟಲ್ಲ. ಮನೋದೋಷ ವಿಹೀನಾನಾಂ ತಥಾ ಶಕ್ಯಾಶ್ಚ ದುರ್ವೃತ್ತ ರಕ್ಷಿತುಂ ಪ್ರಮದಾದ್ವಿಜ ನ ತ್ವಂ ಕೃತವಾನ್ ಕಿಂಚಿತ್ ಆಗ ಪ್ರೀತೋಸ್ಮಿತೇನ ತೇ. ಅದರಿಂದಾಗಿ ಮಾಡಿದ ಪಾಪ ಪುಣ್ಯಗಳನ್ನ ಹೇಗೆ ಯಾರಿಗೂ ಗೊತ್ತಾಗಿಸದೇ ಇರ್ಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ಯಾರ ಮನಸ್ಸು ವಿಶೇಷತಃ ಹೆಣ್ಣು ಮಕ್ಕಳ ಮನಸ್ಸನ್ನು ಯಾರಿಗೂ ರಕ್ಷಣೆ ಮಾಡಲಿಕ್ಕೆ ಆಗಲ್ಲ. ಮನೋದೋಷ ವಿಹೀನಾನಾಂ ನ ದೋಷ ಸ್ಯಾತ್ ತಥಾ ತವ ಅನ್ಯಥಾ ಲಿಂಗ್ಯತೆ ಕಾಂತ ಸ್ನೇಹೇನ ದುಹಿತಾನ್ಯಥಾ. ಆದರೆ ನೀನು ಮಾಡಿದ್ರಲ್ಲಿ ತಪ್ಪಿಲ್ಲ. ನಿನಗೊಂದು ಡೌಟ್ ಬಂದ್ಬಿಟ್ಟಿತ್ತು, ನಾನು ಗುರುಪತ್ನಿಯ ಒಳಗಡೆ ಪ್ರವೇಶ ಮಾಡಿ ಅವಳ ಬುದ್ಧಿಯನ್ನು ತಡೆದೆ, ನಾನೇನು ತಪ್ಪು ಮಾಡಿದ್ದೀನೋ ಏನೋ ಅಂತ ಡೌಟ್ ಬರ್ತಾ ಇತ್ತು. ಕೆಲವೊಮ್ಮೆ ಅಹಂಕಾರ ಬರ್ತಾ ಇತ್ತು, ಎರಡು ಬರ್ತಾ ಇತ್ತು. ನಾನು ತಡೆದೆ, ಅಂತರ್ಯಾಮಿಯಾದೆ ಅಂತ ಒಮ್ಮೆ ಹಮ್ಮು. ಅಯ್ಯೋ ರಾಮ, ಗುರುಪತ್ನಿಯ ದೇಹದ ಒಳಗಡೆ ಹೊರಟೋದೆ, ತಪ್ಪೋ ಸರಿಯೋ ಅನ್ನುವ ಸಂದೇಹ. ಈ ರೀತಿ ಬೇರೆ ಬೇರೆ ಭಾವನೆಗಳು ಸಂಕೀರ್ಣವಾಗಿ ಮುತ್ತಿಕೊಂಡವು ನಿನ್ನನ್ನ. ಈ ಕಥೆ ಹೆಂಗಿದೆ, ಇದು ಎಷ್ಟು ವಿಚಿತ್ರವಾಗಿದೆ, ಎಷ್ಟು ವಿಭಿನ್ನವಾಗಿದೆ. ಆದರೆ ನಿನ್ನಲ್ಲಿ ಕೆಟ್ಟ ಭಾವನೆ ಇರಲಿಲ್ಲ. ಅದರಿಂದಾಗಿ
ಮೆಚ್ಚಿದ್ದೇನೆ. ಯಾಕೆ ಅಂದ್ರೆ ಅನ್ಯಥಾ ಲಿಂಗತೆ ಕಾಂತ, ಹೆಂಡತಿಯನ್ನ ಅಪ್ಪುವಾಗ ಬೇರೆ ಭಾವನೆ ಇರುತ್ತೆ. ಸ್ನೇಹೇನ ದುಹಿತ ಅನ್ಯಥಾ. ಅದೇ ರೀತಿ ಮಗಳನ್ನ ತಬ್ಬಿಕೊಳ್ತಾನೆ. ಮಗಳನ್ನು ತಬ್ಬಿಕೊಳ್ಬೇಕಾದ್ರೆ ಬೇರೆ ಭಾವನೆ ಇರುತ್ತೆ. ತಬ್ಬಿಕೊಳ್ಳುವ ಕ್ರಿಯೆ ಒಂದೇ, ಆದರೆ ಆ ಭಾವದಲ್ಲಿ ಡಿಫರೆನ್ಸ್. ಆ ರೀತಿ ಇಲ್ಲಿಯೂ ಕೂಡ ನೀನು ಗುರುಪತ್ನಿ ದಾರಿ ತಪ್ಪಬಾರದು ಅಂತ ಹೇಳಿ ದೇಹದ ಒಳಗಡೆ ಹೋದೆ. ದೇಹದ ಒಳಗಡೆ ಹೋಗುವ ಕ್ರಿಯೆ ಒಂದೇ ರೀತಿ ಆಗಿರಬಹುದು, ಆದರೆ ಉದ್ದೇಶ ಒಳ್ಳೆಯದು. ಹೀಗಾಗಿ ಸಂದೇಹ ಬೇಡ. ಅದೇ ರೀತಿ ಅಹಂಕಾರವೂ ಬೇಡ. ನಾನೊಬ್ಬನೇ ಹೋಗಿದ್ದು ಗೊತ್ತಿದೆಯಪ್ಪ, ನೀನು ಹೋದೆ ಅಂತ ಗೊತ್ತಿದೆ, ನೀನು ಹೋಗಿದ್ದನ್ನ ನೋಡಿದವ್ರು ಯಾರು ಅಂತನೂ ನನಗೆ ಗೊತ್ತಿದೆ, ಎರಡೂ ಗೊತ್ತಿದೆ. ಯಥೇಶ್ಚ ಕಾಮುಕಾನಾಂಚ ಯೋಷಿದ್ರೂಪೇನ್ಯಥಾಮತಿ ಅಶಿಕ್ಷಯೈವ ಮನತಃ ಪ್ರಾಯೋ ಲೋಕಸ್ತು ವಂಚ್ಯತೆ. ಯಥೇಷ್ಟ ಕಾಮುಕಾನಾಂಚ, ಒಂದು ಹೆಣ್ಣನ್ನು ನೋಡಿದಾಗ ಯತಿಗೇನನ್ಸತ್ತೆ? ಬರೇ ಒಂದು ಮಾಂಸ, ಈ ಮಾಂಸದಲ್ಲಿ ಒಂದು ಜೀವ ಇದೆ ಅಷ್ಟೇ. ಕಾಮುಕನಿಗೇನನ್ಸತ್ತೆ? ಓ, ಸಮಸ್ತ ಭೋಗಗಳು ಇಲ್ಲಿ ನೆಲೆಗೊಂಡಿವೆ ಅಂತ ಅನ್ಸತ್ತೆ. ಒಬ್ಬ ಯತಿಯ ದೃಷ್ಟಿ ಮಹಿಳೆಯಲ್ಲಿ ಬೇರೆ ತರಹ, ಒಬ್ಬ ಕಾಮುಕನ ದೃಷ್ಟಿ ಮಹಿಳೆಯಲ್ಲಿ ಬೇರೆ ರೀತಿ. ನಿಮಗೆ ಬೌದ್ಧರು ಇದೇ ಮಹಾಭಾರತದಿಂದ ತಗೊಂಡ್ಬಿಟ್ಟಿದ್ದಾರೆ. ಕುಣಪಃ ಕಾಮಿನಿ ಭೋಗ್ಯ ಇತಿ ತಸ್ರೋ ವಿಕಲ್ಪನಾಹ ಅಂತ. ನಾಯಿಗೆ ಇದು ಮಾಂಸ ಅಂತ, ಅಥವಾ ಒಬ್ಬ ಯತಿಗೆ ಇದು ಮಾಂಸ ಅಷ್ಟೆ. ಕುಣಪಃ ಕಾಮಿನಿ, ಕಾಮುಕನಿಗೆ ಓ ಒಳ್ಳೆ ಕಾಮಿನಿ ಅಂತ ಅನ್ಸುತ್ತೆ. ನಾಯಿಗೆ ಓ, ಅಥವಾ ಕ್ರೂರ ಪ್ರಾಣಿಗೆ ಶರೀರವನ್ನು ನೋಡಿದ್ರೆ ಓ ಸೊಗಸಾದ ಊಟ ಅಂತ ಅನ್ಸುತ್ತೆ. ಕುಣಪಃ ಕಾಮಿನಿ ಭೋಗ್ಯ ಇತಿ ತಿಸ್ರೋ ವಿಕಲ್ಪನಾಹ. ಅದರಿಂದ ಯಾವುದು ವಾಸ್ತವ? ಎಲ್ಲವೂ ವಾಸ್ತವೇ. ಮಾಂಸ ಅನ್ನೋದು ವಾಸ್ತವ. ಬೌದ್ಧರು ಹೇಳೋದು ಕಾಮಿನಿ ಅನ್ನೋದು ವಾಸ್ತವ. ತಿನ್ಲಿಕ್ಕೆ ಸೊಗಸಾದ ಆಹಾರ ಅಂತ ಹುಲಿಗೋ ಚಿರತೆಗೋ ಅನ್ಸತ್ತೆ ಮನುಷ್ಯ ದೇಹವನ್ನು ನೋಡಿದಾಗ, ಅದು ವಾಸ್ತವ. ಹಾಗೆ ಜಗತ್ತಿನಲ್ಲಿ ಒಂದು ಕಾನ್ಸ್ಟಂಟ್ ಆಗಿರುವ ಒಂದು ಟ್ರುತ್, ಸತ್ಯ ಅನ್ನೋದು ಒಂದಿಲ್ಲ ಅಂತ ಅದು ಇದನ್ನ ಅದಕ್ಕೆ ಹೇಳ್ತಾರೆ ಅವರು. ಹೀಗಾಗಿ ಇದು ಮಹಾಭಾರತದ್ದು ವಾಸ್ತವವಾಗಿ. ಅಶಿಕ್ಷಯೈವ ಮನತಃ, ಮನಸ್ಸು ಪ್ರಧಾನ ಇಲ್ಲಿ ಎಲ್ಲ. ಹೇಗೆ ಏನು ಅಂತ. ಲೋಲೆ ತ್ಯುಜ್ವಿಜತೆ ಲೋಕೋ ವಕ್ತ್ರ ಸವ ಇತಿ ಸ್ಪೃಹ ಅಬಂಧಯೋಗ್ಯ ಮನತಾಂ ಯದಿ ಮಂತ್ರಾತ್ಮದೈವಕಂ. ಅಯ್ಯೋ ಜೊಲ್ಲು ಅಂತ ಒಬ್ಬನಿಗೆ ಅನ್ಸತ್ತೆ. ಅದನ್ನ ಕಾಮುಕನಾದವನೋ ಏನೋ ಹೋ ಅಧರಾಮೃತ ಅಂತಾನೆ. ಅದು ಹುಡುಗಿ ಜಲ್ಲು. ಆ ಹುಡುಗಿ ಜಲ್ಲು ಅವಳ ಗಂಡನಿಗೋ ಅದು ಅಧರಾಮೃತ ಅನ್ಸುತ್ತೆ. ಅದು ಬೇರೆ ಆದ್ರೆ ಅಯ್ಯಪ್ಪ ಜೊಲ್ಲು ಅಂತ ಅನ್ಸುತ್ತೆ. ಏನು ನೋಡೋದು ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಅಬಂಧಾಯೋಗ್ಯ ಮನತಾಂ, ಯಾರಿಗೆ ಈ ರೀತಿ ಕಾಣುತ್ತೆ, ಅದರ ವಾಸ್ತವ ಮತ್ತೆ ಅವಾಸ್ತವ ಎರಡು ಯಾರಿಗೆ ಕಾಣುತ್ತೆ ಅಂದ್ರೆ, ಯಾರಿಗೆ ಬಂಧನದ ಯೋಗ್ಯತೆ ಇಲ್ಲವೋ ಅವರಿಗೆ ಎಲ್ಲ ರೀತಿಯಾಗೂ ಕಾಣುತ್ತೆ. ಇವ್ರಿಗೆ ಇದು ಕಾಣುತ್ತೆ, ಅವ್ರಿಗೆ ಅದು ಕಾಣುತ್ತೆ ಅಂತ ಕಾಣುತ್ತೆ. ಆ ವಸ್ತುವಿನ ಮಿತಿ ಯಾರಿಗೆ ಗೊತ್ತಾಗೋದಿಲ್ಲ, ಯಾರು ಬಂಧಕ್ಕೆ ಯೋಗ್ಯರೋ ಅವ್ರಿಗೆ ಗೊತ್ತಾಗೋದಿಲ್ಲ.
ಅದರಿಂದಾಗಿ ಆಯಾ ವಸ್ತುವನ್ನ ಆಯಾ ಮರ್ಯಾದೆಯಲ್ಲಿ ಆಯಾ ನೆಲೆಯಲ್ಲಿ ನೋಡೋದೇನಿದೆ ಅವರವರಿಗೆ ಆಯಾ ರೀತಿ ಕಾಣುತ್ತೆ. ನರಾಗ ಸ್ನೇಹ ಲೋಬಾಂಧಂ ಕರ್ಮಿಣಾಂ ತನ್ಮಹಾಫಲಂ ನಿಷ್ಕಷಾಯೋ ವಿಶುದ್ಧಸ್ತ್ವಂ ರುಚ್ಯಾವೇಶಾನ್ನ ದೂಷಿತ. ಅದರಿಂದಾಗಿ ವಿಪುಲನೇ, ನೀನೀಗ ಎರಡನ್ನೂ ಕಳ್ಕೊಳ್ಬೇಕು. ಅಯ್ಯೋ ಏನು ಅಪಚಾರ ಆಯಿತು ಅನ್ನುವ ಸಂದೇಹ, ಅದನ್ನು ಕಳ್ಕೋಬೇಕು. ಮತ್ತೆ ನನ್ನ ಬಗ್ಗೆ ಯಾರಿಗೂ ಗೊತ್ತಾಗಲಿಲ್ಲ ಅಂತ ನಿನ್ನ ಮನಸ್ಸು ಶುದ್ಧವಾಗಿದ್ದನ್ನು ನಾನು ಗಮನಿಸಿದ್ದೇನೆ, ಯಾವ ದೋಷವೂ ಇಲ್ಲ. ಯದಿ ತ್ವಹಂ ತ್ವಾಂ ದುರ್ವೃತ್ತಂ ಅದ್ರಾಕ್ಷಂ ದ್ವಿಜಸತ್ತಮ ಶಪೇಯಂ ತ್ವಾಮಹಂ ಕ್ರೋಧಾತ್ ನಮೇತ್ರಾಸ್ತಿ ವಿಚಾರಣಾ. ನಿನ್ನ ಮನಸ್ಸು ಅವತ್ತು ಕಾಮಪೂರಿತವಾಗಿದ್ರೆ, ನೀನು ಮಾಡಿದ್ದು ಅವತ್ತು ತಪ್ಪಾಗಿದ್ದಿದ್ರೆ ಶಾಪ ಕೊಡ್ತಾ ಇದ್ದೆ, ಹಿಂಜರಿತಾ ಇರಲಿಲ್ಲ. ರಕ್ಷಿತಾ ಸಾತ್ವಯಾ ಪುತ್ರ ಮಮ ಚಾಪಿ ನಿವೇದಿತ ಅಹಂತೆ ಪ್ರೀತಿಮಾನಸ್ತಾತ ಸ್ವಸ್ತಿ ಸ್ವರ್ಗಂ ಗಮಿಷ್ಯಸಿ. ನೀನು ಅವಳನ್ನು ರಕ್ಷಿಸಿರುವೆ, ನಾನು ನಿನ್ನಲ್ಲಿ ಪ್ರೀತನಾಗಿದ್ದೇನೆ, ನಿನಗೆ ಒಳಿತಾಗಲಿ, ನಿನಗೆ ಒಳ್ಳೆಯದಾಗತ್ತೆ. ಈ ರೀತಿಯಾಗಿ ವಿಪುಲನಿಗೆ ನುಡಿದ ದೇವಶರ್ಮ ತನ್ನ ಹೆಂಡತಿ ಶಿಷ್ಯ ಇಬ್ಬರ ಜೊತೆಗೂಡಿ ಸ್ವರ್ಗಕ್ಕೆ ಹೋದ್ರಂತೆ. ನಮ್ಮ ದಿಲೀಪ್ ರತ್ನಾಕರರಿಗೆ ಬೌದ್ಧರ ಬಗೆಗೆ ಚಿಂತೆ. ಅಲ್ಲ, ಬೌದ್ಧರಿಗೆ ಇದರ ಕೌಂಟರ್ ಆರ್ಗ್ಯುಮೆಂಟ್ ಏನು ಅಂತ. ಕೌಂಟರ್ ಆರ್ಗ್ಯುಮೆಂಟ್ ಏನಿಲ್ಲ, ಸಿಂಪಲ್. ನಾವೀಗಾಗಲೇ ಅದನ್ನು ಹೇಳಿದ್ದೆ. ಕುಣಪಃ ಕಾಮಿನಿ ಭೋಗ್ಯ ಇತಿ ತಿಸ್ರೋ ವಿಕಲ್ಪನಾ ಅಂತ ಅವರು. ಎಲ್ಲರಿಗೂ ಎಲ್ಲವೂ ಆಗಬೇಕು ಅಂತನ, ಅಥವಾ ಒಬ್ಬೊಬ್ರಿಗೆ ಒಂದೊಂದು ಥರ ಅನ್ಸೋದ್ರಿಂದಾಗಿ ಆ ವಸ್ತುವೇ ಇಲ್ಲ ಅಂತ ಏನು ಲಾಜಿಕ್ ಮಾಡ್ತಾ ಇದ್ದೀರಾ ಅಂತ ಬೌದ್ಧರನ್ನು ಕೇಳಬೇಕು ಅಲ್ವಾ? ಆ ದೇಹ ಅನ್ನೋದು ಮಾಂಸದ ಮುದ್ದೆ ಅಲ್ವಾ? ಹೌದು, ಡಾಕ್ಟರ್ಗೆ ಮಾಂಸದ ಮುದ್ದೆ, ಹಾಗಂತ ಮಾಂಸ ಇಲ್ವಾ ಅಲ್ಲಿ? ಸರಿ, ಮಾಂಸ ಮಾತ್ರ ಇರೋದಾ? ಯಾರಿಗೆ ಭೋಗ ಪಾತ್ರವೋ ಅದರಿಂದ ಭೋಗ ಆಗತ್ತೆ. ಇವಾಗ ಒಬ್ರಿಗೆ ತಂಗಿ ಆಗಿರ್ತಾಳೆ ಅಂದ್ರೆ ಇನ್ನೊಬ್ರಿಗೆ ಹೆಂಡತಿ ಆಗಲೇಬಾರದು ಅಂತನ. ಯಾರ್ಯಾರಿಗೆ ಏನೇನೋ ಅವ್ರವ್ರು ಆಗ್ತಾರಪ್ಪ. ಅದರಿಂದಾಗಿ ಇವ್ರು ಏನ್ ಮಾಡ್ತಾ ಇದ್ದಾರೆ, ಒಬ್ಬೊಬ್ರಿಗೆ ಒಂದೊಂದ್ ತರ ಕಾಣ್ತಾ ಇರೋದ್ರಿಂದಾಗಿ ಅದು ಏನು ಅಲ್ವೇ ಅಲ್ಲ ಅಂತ ಇದ್ದಾರೆ ಬೌದ್ಧರು. ಅವ್ರಿಗೆ ತಲೆ ಮೇಲೆ ಮಟ್ಟಕಬೇಕು. ಅಯ್ಯೋ ಮಂಕುಗಳ, ಮಹಾಭಾರತ ಹೇಳಿದ್ದನ್ನ ರೀಮೇಕ್ ಮಾಡಿದಿರಿ, ನಂಬರ್ 1. ಅದರಿಂದಾಗಿ ನೀವು ಮಹಾಭಾರತಕ್ಕೆ ಋಣಿಯಾಗಿರ್ಬೇಕು. ರೀಮೇಕ್ ಮಾಡಬೇಕಾದ್ರೂ ಸರಿಯಾಗಿ ರೀಮೇಕ್ ಮಾಡ್ಬೇಕಲ್ವಾ? ಅದರ ಸರಿಯಾಗಿ ನೀವು ಚಿಂತನೆ ಮಾಡಬೇಕು ಅಂತ ಹೇಳಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ದೇವಶರ್ಮ ಅದನ್ನು ಹೇಳಿದ್ದು. ಯಾರ್ಯಾರನ್ನ ಹೇಗೆ ಯಾವಾಗ ನೋಡಬೇಕೋ ಆ ಸಂದರ್ಭದಲ್ಲಿ ಆಯಾ ಥರ ನೋಡಿದ್ರೆ ಸ್ವರ್ಗ ಮಿಗಿಲು, ಇದನ್ನು ಹೇಳ್ತಾರೆ. ಇದು ಬೌದ್ಧರಿಗೆ ನಾವು ಕೊಡುವಂತಹ ಕೌಂಟರ್ ಆರ್ಗ್ಯುಮೆಂಟ್. ಆದರೆ ಬೌದ್ಧರು ಎಷ್ಟು ಚೆನ್ನಾಗಿ ನಮ್ಮನ್ನು ಕಾಪಿ ಹೊಡೆದಿದ್ದಾರೆ, ನಮ್ಮ ವೈದಿಕರು ಗೊತ್ತೇ ಆಗಲ್ಲ ನಮ್ಮನ್ನು ಕಾಪಿ ಹೊಡೆದಿದ್ದಾರೆ ಅಂತ. ಅಷ್ಟು ಸೊಗಸಾಗಿ ಕಾಪಿ ಹೊಡೆದಾಕಿದ್ದಾರೆ ಅವರು. ಮಾರ್ಕಂಡೇಯ ಪುರಾರಾಜನ್ ಗಂಗಾ ಕೂಲೆ ತಥೋತ್ತರೆ. ಇಷ್ಟು ಹೇಳಿ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ, ಮಾರ್ಕಂಡೇಯರು ನನಗೆ ಗಂಗಾ ತೀರದಲ್ಲಿ ಈ ಕಥೆ ಹೇಳಿದ್ರು. ಹೇಳ್ತಾ ಇರುವವರು ಮದುವೆ ಆಗಲಿಲ್ಲ, ಕೇಳ್ತಾ ಇರುವವರು ಮದುವೆ ಆಗಲಿಲ್ಲ. ಹಾಗೆ ಬಂದ ಭೀಷ್ಮಾಚಾರ್ಯರು, ಮದುವೆಯಾಗದ ಭೀಷ್ಮಾಚಾರ್ಯರು ಒಬ್ಬ ಮದುವೆಯಾದವನಿಗೆ ಒಂದು ಮದುವೆಯ ಕಥೆಯನ್ನು ಹೇಳಿದರು. ತಥಾ ಬ್ರವೀಮಿ ಪಾರ್ಥತ್ವಾಂ ಸ್ತ್ರೀಯ ಸಚ್ಚಾ ಸದೇವಚ ಉಭಯಂ ದೃಶ್ಯತೆ ಸ್ತ್ರೀಷು ಸತತಂ ಸಾಧ್ವಸಾಧುವ. ಇಲ್ಲಿ ಸ್ಪಷ್ಟವಾಗಿ ಇದೆ,
ಪುರುಷರು ಯಾವ ರೀತಿ ಹೆಣ್ಣು ಒಳ್ಳೆಯವರು ಕೆಟ್ಟವರು ಇಬ್ರು ಇರ್ತಾರೋ ಹಾಗೆ ಗಂಡಿನಲ್ಲಿಯೂ ಒಳ್ಳೆಯವರು ಕೆಟ್ಟವರು ಇಬ್ರು ಇರ್ತಾರೆ. ನೋಡಿ, ಇನ್ನೊಮ್ಮೆ ಹೇಳ್ತೇನೆ ಶ್ಲೋಕ. ತಥಾ ಬ್ರವೀಮಿ ಪಾರ್ಥತ್ವಾಂ ಸ್ತ್ರೀಯಶ್ಚ ಸ್ತ್ರೀಯಃ ಸಚ್ಚ ಅಸದೇವಚ. ಹೆಂಗಸರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಪುರುಷರಿದ್ದಂತೆ. ಸ್ತ್ರೀಯ ಸಾಧ್ವ್ಯೋ ಮಹಾಭಾಗಾ ಸಮ್ಮತಾ ಲೋಕಮಾತರಃ ಧಾರಯಂತಿ ಮಹೀಂ ರಾಜನ್ ಇಮಾಂ ಸವನಕಾನನಾಂ. ಹೆಣ್ಣು ಮಕ್ಕಳಲ್ಲಿ ಇಬ್ರು ಇರ್ತಾರೆ, ಒಳ್ಳೆಯವರಿಲ್ವಾ? ಲೋಕಕ್ಕೆ ತಾಯಂದಿರಂತೆ ಇರುವವರು ಇದ್ದಾರೆ. ಅಸಂಗ್ರಾಹ್ಯಾಶ್ಚ ದುರ್ವೃತ್ತಾ ಕುಲಜ್ಞಾ ಪಾಪ ನಿಶ್ಚಯಾ ವಿಜ್ಞೇಯ ಲಕ್ಷಣೈರ್ದುಷ್ಟೈ ಸಗೋತ್ರ ಸಹಜೈ ನೃಪಾ. ಇನ್ನು ಕೆಟ್ಟ ನಡತೆ ಇರುವವರು, ಕುಲವನ್ನು ಹಾಳು ಮಾಡುವವರು, ಪಾಪಿಷ್ಠವಾದ ನಿಶ್ಚಯ ಇರುವವರು ಇದ್ದಾರೆ. ಆದ್ದರಿಂದ ನಾವು ಶಕ್ತಿ ಇದ್ದಷ್ಟು ರಕ್ಷಣೆ ಮಾಡಬೇಕು. ಮೀರಿ ಹೋದ್ರೆ ಅಂತ ಮಾಡೋದು? ಏವಮೇತಾತು ರಕ್ಷಾ ವೈ ಶಕ್ಯ ಕರ್ತು ಮಹಾತ್ಮಭಿಃ ಅನ್ಯಥಾ ರಾಜಶಾರ್ದೂಲ ನ ಶಕ್ಯ ರಕ್ಷಿತು ಸ್ತ್ರೀಯ. ಮಿನಿಮಮ್ ಹೆಣ್ಣು ಮಕ್ಕಳನ್ನು ಹೀಗೆ ರಕ್ಷಣೆ ಮಾಡಬಹುದು. ಆದರೆ ಒಂದು ಹಂತ ಮೀರಿದ ಮೇಲೆ ರಕ್ಷಣೆ ಮಾಡಲಿಕ್ಕಾಗಲ್ಲ. ನಾವು ರಕ್ಷಣೆ ಮಾಡದೇ ಹೋದರೂ ಅವರೇ ರಕ್ಷಿತರಾಗ್ತಾರೆ. ಆ ತರಹದ ಶೀಲದವರೂ ಇದ್ದಾರೆ. ಏತಾಕೃತ್ಯಾಶ್ಚ ಕಷ್ಟಾಶ್ಚ ಕೃತಜ್ಞಾ ಭರತರಜಭ ನಚೈಕಸ್ಮಿನ್ ಸುನಿಯತಾ ಪುರುಚೆ ಪಾಂಡುನಂದನ. ಅದರಿಂದಾಗಿ ಅವರಿಗೆ ನೀತಿಯ ವಾಸ್ತವವನ್ನು ಹೇಳಬೇಕು ಅಷ್ಟೇ. ಅಷ್ಟು ಬಿಟ್ಟು ನಾವು ವಿಪುಲನ್ ತರಹ ಒಳಗಡೆ ಹೋಗಿ ನಿಯಂತ್ರಣ ಮಾಡಲಿಕ್ಕಾಗತ್ಯೆ? ಹೊರಗಡೆಯಿಂದ ಹೇಳಬಹುದು, ನೋಡು ಹೀಗೆ ಅಂತ. ಅನೃತ ವಿಹ ಪರವಾದಿ ದೋಚ ವರ್ಜಂ ನರಾಧಿಪ ವಿಹನ್ಯೇತಾನ್ಯಥಾ ಕುರ್ವನ್ ನರ ಕೌರವನಂದನಾಂ. ಅದರಿಂದಾಗಿ ಲಕ್ಷಣವನ್ನು ನೋಡಬೇಕು. ಸಹಜವಾಗಿ ಹೀಗೆ ನೋಡಬಹುದು ಅನ್ನುವಲ್ಲಿಗೆ ನಾವು 29ನೆಯ ಅಧ್ಯಾಯವನ್ನು ನೋಡಿದ್ದೇವೆ. ಯುಧಿಷ್ಠಿರ ಯನ್ಮೂಲಂ ಸರ್ವಧರ್ಮಾಣಾಂ ಪ್ರಜನಸ್ಯ ಗೃಹಸ್ಯ ಚ ಪಿತೃದೇವಾತಿಥೀನಾಂ ಚ ತನ್ಮೇ ಬ್ರೂಹಿ ಪಿತಾಮಹ. ಎಲ್ಲ ಧರ್ಮಗಳಿಗೆ ಮೂಲ ಯಾರು? ಪ್ರಜನಸ್ಯ ಚ, ಹುಟ್ಟಿಗೆ ಮೂಲ ಯಾರು? ಮನೆ ಹೇಗೆ? ಪಿತೃಗಳ, ದೇವತೆಗಳ, ಅತಿಥಿಗಳ ಪೂಜೆ ನಡಿಬೇಕಾದ್ರೆ ಹೇಗಿರಬೇಕು? ಇದಕ್ಕೆಲ್ಲ ಯಾರು ಆಸರೆ? ಈ ಧರ್ಮ ಚೆನ್ನಾಗಿ ನಡಿಬೇಕು ಅಂತಂದ್ರೆ ಹೇಗಿರುತ್ತೆ ಎಲ್ಲವನ್ನ ಹೇಳಿ. ಭೀಷ್ಮ ಅಯಂ ಹಿ ಸರ್ವಧರ್ಮಾಣಾಂ ಧರ್ಮಶ್ಚಿಂತ್ಯ ತಮೋಮತಃ ಕೀದೃಶಾಯ ಪ್ರದೇಯ ಸ್ಯಾತ್ ಕನ್ಯೇತಿ ವಸುಧಾಧಿಪ. ಅದಕ್ಕೆ ಭೀಷ್ಮರು ಹೇಳಿದ್ರು, ಎಲ್ಲ ಧರ್ಮಗಳಿಗೂ ಮೂಲ ಗೃಹಸ್ಥ. ಗೃಹಸ್ಥ ಅಂದರೆ ಗೃಹದಲ್ಲಿರುವವ ಅಂತ. ಮನೆ ಅಂದರೆ ಹೆಣ್ಣು. ಹೆಣ್ಣನ್ನು ಯಾರಿಗೆ ಕೊಡಬೇಕು? ವಿದ್ಯೆಯನ್ನ, ವಂಶವನ್ನ, ಕರ್ಮವನ್ನ ನೋಡಿ ಅದ್ಭಿರೇವ ಪ್ರದಾತವ್ಯ ಕನ್ಯಾ ಗುಣವತೆ ಭವೇತ್. ಅವಳನ್ನ ಧಾರೆ ಎರೆಯಬೇಕು. ಗುಣವಂತನಿಗೆ ಕನ್ಯೆಯನ್ನು ಕೊಡಬೇಕು. ಆರ್ಷೇಣ ಚಾವಹೇ ದೇವಂ ಯೋ ದದ್ಯಾದನುಕೂಲಿನೇ ಶಿಷ್ಟಾನಾಂ ಕ್ಷತ್ರಿಯಾಣಾಂಚ ಧರ್ಮ ಏಷ ಸನಾತನಃ. ಆರ್ಷ ವಿವಾಹ ಅಂತ ಇದೆ. ಆರ್ಷ ವಿವಾಹ ಅಂದ್ರೇನು? ಕ್ಷತ್ರಿಯ ಸ್ತ್ರೀಯರು ಒಂದು ಕಾಲದಲ್ಲಿ ತಮ್ಮ ಹೆಣ್ಣು ಮಕ್ಕಳನ್ನ, ಅಥವಾ ಕ್ಷತ್ರಿಯ ಪುರುಷ ತಮ್ಮ ಹೆಣ್ಣು ಮಕ್ಕಳನ್ನ ಕಾಡಿನಲ್ಲಿ ತಪಸ್ ಮಾಡೋ ಋಷಿಗಳಿಗೆ ಕೊಡೋರು. ಅದು ಆರ್ಷ ವಿವಾಹ.
ಅದು ಶಿಷ್ಟ ಕ್ಷತ್ರಿಯರ ದಾರಿ. ಈಗ ವೇದವ್ಯಾಸರು ಕ್ಷತ್ರಿಯಳಾದ ಸತ್ಯವತಿಯ ಮಗ, ಹೌದಾ? ಆದರೆ ವಿವಾಹ ಆರ್ಷ ವಿವಾಹ, ಅದರಿಂದಾಗಿ ಅವ್ರನ್ನ ಬ್ರಾಹ್ಮಣರು ಅಂತಾನೆ ಪರಿಗಣನೆ ಮಾಡ್ತಾ ಇದ್ರು ಅವತ್ತಿನ ಕಾಲದಲ್ಲಿ. ಇದ್ರ ಬಗ್ಗೆ ಕೆಲವು ಎಲ್ಲೋ ಯಾವುದೋ ಗ್ರೂಪಿನಲ್ಲ ಎಲ್ಲಿ ಅಂತ ನೆನಪಾಗ್ತಾ ಇಲ್ಲ, ಯಾರು ಹೇಳ್ತಾ ಇದ್ರ, ಇದು ಮಾತೃ ಜಾತಿ ಅಂತ ಹೇಳ್ತಾರಲ್ವಾ? ಹೌದು ಹೌದು, ನೋಡ್ಕೋದ್ರೆ ಸತ್ಯವತಿ. ಕರೆಕ್ಟ್ 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 ಕರೆಕ್ಟ್. ಮಾತೃಜಾತಿ ಸುತಾನಾಮ್ ಅಂತ ಹೇಳ್ತಾರೆ. ಎಲ್ಲಿ ಅಂತನೂ ನೆನಪಾಯ್ತು. ನಾನು ಅದಕ್ಕೇನು ಉತ್ತರ ಕೊಡ್ಲಿಲ್ಲ. ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾದ್ಯೈರೇವ ಭಿದ್ಯತೆ ಅನ್ನೋದು ಉತ್ತರ. ಅವರು ಧರ್ಮಶಾಸ್ತ್ರ ಚರ್ಚೆ ಮಾಡ್ತಾ ಇದ್ರು. ನನ್ನ ಹತ್ರ ಬಂದು ಕೇಳಿದ್ರು, ಏನು ಅನ್ಸತ್ತೆ ನಿಮಗೆ? ಏನು ಅನ್ನಿಸ್ತಾ ಇಲ್ಲ ಸದ್ಯಕ್ಕೀಗ ಅಂತ ಹೇಳಿಬಿಟ್ಟೆ. ಯಾಕಂದ್ರೆ ಅವ್ರಿಗೇನು ಉತ್ತರ ಕೊಡೋದು? ಅವರು ಆ ಜಿಗುಟುತನದಿಂದ ಹೊರಗಡೆಯೇ ಬರೋದಿಲ್ಲ. ದೇವರ ದಯೆಯಿಂದ ಅವರು ಯಾರಾದರೂ ವೈದಿಕರು ಮಹಾಭಾರತ ರೀರೈಟ್ ಮಾಡಿದ್ರೆ ಖಂಡಿತ, ಇವಾಗ ಲೆಫ್ಟಿಸ್ಟ್ಗಳು ಅವರ ಮೂಗಿನ ನೇರಕ್ಕೆ ಮಹಾಭಾರತ ಬರೆಯೋದು ಕಂಡಿದ್ದೇವೆ. ಹಾಗೆ ಮಡಿವಂತರು ಅವರ ಮೂಗಿನ ನೇರಕ್ಕೆ ಮಹಾಭಾರತ ಬರೆದ್ರೆ ದುಶ್ಯಾಸನ ಖಂಡಿತ ದ್ರೌಪದಿಯನ್ನ ಮುಟ್ಟಿ ಆದ್ಮೇಲೆ ಸ್ನಾನ ಮಾಡ್ಬೇಕು ಅವನು. ದೇವರ ದಯೆಯಿಂದ ಮಡಿವಂತರು ಯಾರು ರೀರೈಟ್ ಮಾಡಿಲ್ಲ. ಆಮೇಲೆ ಮುಂದೆ ಒಂದು ಕಡೆ ಬರುತ್ತೆ, ಪಾಂಡವರು ಗಾಡಿಗಳಲ್ಲಿ ಭಕ್ಷ್ಯವನ್ನ ಇಟ್ಟುಕೊಂಡು ಧೃತರಾಷ್ಟ್ರ ಗಾಂಧಾರಿ ಕುಂತಿಯರನ್ನ ನೋಡ್ಲಿಕ್ಕೆ ಹೋದ್ರು ಅಂತ. ಮಡಿವಂತರು ರೀರೈಟ್ ಮಾಡಿದ್ರೆ ಖಂಡಿತ ಗೋಮಯ ಹಾಕಿ ತೊಳಸ್ತಾರ ಅವರು. ದೇವರ ದಯೆಯಿಂದ ಈ ಬುದ್ಧಿ ಯಾರಿಗೂ ಕೊಟ್ಟಿಲ್ಲ ವೇದವ್ಯಾಸರು. ಬೇಕಾದ್ರೆ ಮೈಲಿಗೆ ಅವರು ಕೊಟ್ಟು ಬಿಡ್ತಾರ ಅವರು ಮಹಾಭಾರತ ರೀರೈಟ್ ಮಾಡಿ ಅಂತ. ಮಡಿವಂತರಿಗಂತೂ ಕೊಡಲ್ಲ. ಅಲ್ಲ, ಇವ್ರ ಪುರುಸತ್ತು ಇರಲ್ಲ. ಅಪ್ಯಭಿಪ್ರೇತ ಮುತ್ಸೃಜ್ಯ, ಇದು ಆರ್ಷ ವಿವಾಹ. ಹಿಂದಣ ಕಾಲದಲ್ಲಿ ಕ್ಷತ್ರಿಯ ರಾಜರು ಅಥವಾ ಕ್ಷತ್ರಿಯ ಮಾತೆಯರು ತಮ್ಮ ಮಗಳನ್ನ ಈ ಋಷಿ ಸಂತತಿ ಮುಂದುವರೆಯಲಿ, ಈ ದೌಹಿತ್ರ ಸಂತತಿಯಿಂದ ನಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಋಷಿಯೊಬ್ಬನಿಗೆ ಕೊಡ್ತಾ ಇದ್ರು. ಇದನ್ನ ಆರ್ಷ ವಿವಾಹ ಅಂತ ಕರೀತಾರೆ. ಈ ಆರ್ಷ ವಿವಾಹದಲ್ಲಿ ಹುಟ್ಟಿದವರು ಬ್ರಾಹ್ಮಣರೇ, ನೋ ಡೌಟ್. ಆಯ್ತಾ? ಅಪ್ಯಭಿಪ್ರೇತ ಮುತ್ಸೃಜ್ಯ ಕನ್ಯಾಭಿಪ್ರೇತ ಏವತಃ ಅಭಿಪ್ರೇತ ಚ ಯಾಯಸ್ಯ ತಸ್ಮೈ ದೇಯಾ ಯುಧಿಷ್ಠಿರ ಗಾಂಧರ್ವಮಿತಿ ತಂ ಧರ್ಮಂ ಆಹುರ್ಧರ್ಮ ವಿದೋ ಜನಾಃ. ಇನ್ನು ಗಾಂಧರ್ವ ವಿವಾಹ ಅಂತ ಆರ್ಷ ವಿವಾಹ ಆಯ್ತು. ಅದೇ ರೀತಿನೇ ಯಾರಾದ್ರೂ ಆರ್ಗ್ಯೂ ಮಾಡಿ ಆರ್ಷ ವಿವಾಹದಿಂದಲೇ ಇವನು ರಾವಣ ಹುಟ್ಟಿದ, ಅವನು ಬ್ರಾಹ್ಮಣ ಅಂತ ಹೇಳೋ ಆರ್ಗ್ಯುಮೆಂಟ್ಗೆ ಅಲ್ಲ, ಆರ್ಷ ವಿವಾಹದಿಂದ ಅಂದ್ರೆ ಅವರ ಇದು ನಾವು ಇಲ್ಲಿ ನಮ್ಮ ದಿಲೀಪ್ ಅವರು ಕೇಳ್ತಾ ಇರೋದು, ನಿಮ್ಗೆ ಫೇಸ್ಬುಕ್ಕಿನಲ್ಲಿ ತೋರ್ತಾ ಇರುವ ರತ್ನಾಕರ ದಿಲೀಪ್ ಅಲ್ಲ ಇದು. ಇನ್ನೊಬ್ರು ಎದುರುಗಡೆ ಸಾಕ್ಷಾತ್ತಾಗಿ ಕುಳಿತಿರುವ ದಿಲೀಪ್. ಅವ್ರು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಪ್ರಶ್ನೆ, ಅಲ್ಲ ರಾವಣ ಅವನ ತಾಯಿ ಯಾರು? ರಾವಣನ ತಾಯಿ ಕೈಕಸಿ. ಆ ಕೈಕಸಿಯನ್ನ ಒಬ್ಬ ಋಷಿಗೆ ಕೊಟ್ಟಿರೋದು. ಅದ್ಯಾಕೆ ಆರ್ಷ ವಿವಾಹ ಆಗಲ್ಲ? ಆರ್ಷ ವಿವಾಹದಿಂದ ಹುಟ್ಟಿದವ ರಾವಣ ಅಂತ ಯಾಕೆ ಅನ್ಬಾರದು ಅಂತ ಅವ್ರ ಪ್ರಶ್ನೆ. ಅಪ್ಪ, ಅವ್ರ ತಂದೆಗೆ ಆತರ ಮನಸ್ಸೇ ಇರಲಿಲ್ಲಲ್ಲಪ್ಪ. ದೇವತೆಗಳ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ ಹೇಳಿ ತನ್ನ ಮಗಳನ್ನ ಪ್ರಚೋದನೆ ಮಾಡಿ ಲಾವಣ್ಯ ಪಣ್ಯೇನ ಮನೋಮಹರ್ಚೇ ಕ್ರೀತ್ವಾ ಸುತಾನಾಪಚ ಕೈಕಸೀಸಾ ಅಂತ ಸಂಗ್ರಹ ರಾಮಾಯಣದ ನಾರಾಯಣ ಪಂಡಿತಾಚಾರ್ಯರು ಲಾವಣ್ಯ ಪಣ್ಯೇನ, ತನ್ನ ಸೌಂದರ್ಯವೆಂಬ
ಹಣದಿಂದ ಮಹರ್ಷಿಯ ಮನಸ್ಸನ್ನ ಖರೀದಿಸಿ ಕೈಕಸಿಯು ಮಕ್ಕಳನ್ನು ಪಡೆದಳು. ಅವನಿಗೇನು ಉದ್ದೇಶ ಇದ್ದದ್ದು? ಮಾತಾಮಹ ಇದ್ದಾನಲ್ಲ ಅವನಿಗೇನು ಉದ್ದೇಶ ಇದ್ದದ್ದು? ದೌಹಿತ್ಯ ಇತ್ಯುಗ್ರ ಮನೋರಥೇನ, ದೇವತೆಗಳಿಗೆ ಮಾರಕನಾಗಲಿ ನನ್ನ ಮಗಳ ಮಗ ಅಂತನ್ನುವ ಉಗ್ರವಾದ ಕೇಡಿಗ ಮನೋಭಾವದಿಂದ ಅವನೇನ್ ಮಾಡಿದ? ತನ್ನ ಮಗಳನ್ನ ಮುಂದೆ ನಿಲ್ಲಿಸಿ ಮದುವೆ ಆಗು ಅಂತ ಹೇಳಿ ಆಗಿಸಿ. ಹೇಗಾಗತ್ತಿದೋ? ಒಳ್ಳೇದು ಆಗ್ಬೇಕು ಅಂದ್ರೆ ಹೆಂಗಾಗತ್ತೆ? ಅದರಿಂದಾಗಿ ಕ್ಷತ್ರಿಯ ಕುವರಿ ಅಲ್ಲ, ಫಸ್ಟ್ ಆಫ್ ಆಲ್ ಅವಳು ರಾಕ್ಷಸಿ. ಕೊಟ್ಟಿದ್ದು ಒಳ್ಳೆ ಉದ್ದೇಶದಿಂದಲ್ಲ. ರಾಕ್ಷಸಿ ಅಂತ ಆದ್ರೆ 2 ಕೋರೆ ಹಲ್ಲು ಇರಲೇಬೇಕು ಅಂತ, ತಲೆ ಮೇಲೆ 2 ಕೊಂಬಿರ್ಬೇಕು ಅಂತ ಅದು ಯಾರು ನಿಯಮ ಮಾಡಿದ್ರು ದೇವರಿಗೆ ಗೊತ್ತು. ನಾರ್ಮಲ್ ಮನುಷ್ಯರ ತರನೇ ಇರ್ತಾರೆ. ಮತ್ತೆ ರಾಕ್ಷಸಿಯರೆಲ್ಲ ಸುಂದರಿಯರಾಗಿರಬಾರದು ಅಂತ ಒಂದು ನಿಯಮ ಹಾಕ್ಬಿಟ್ಟಿದ್ದಾರೆ. ಎಲ್ಲಿ ಯಾರು ಈ ನಿಯಮಗಳನ್ನ ತಲೆಯಲ್ಲಿ ತುಂಬುತ್ತಾರೋ ಗೊತ್ತಿಲ್ಲ. ಯಾವ ರಾಕ್ಷಸನ ವರ್ಣನೆಯಲ್ಲಿಯೂ ತಲೆ ಮೇಲೆ ಕೊಂಬಿರೋದು ಬಂದಿಲ್ಲ. ಹಲ್ಲೆರಡು ಹೊರಗಡೆ ಚಾಚ್ಕೊಂಡಿರತ್ತೆ ಅಂತ ಬಂದಿರಲ್ಲ. ಇವರಿಗೆಲ್ಲ ಅದು ಏನೋ ಒಂದು ಕಲ್ಪನೆ. ಅದರಿಂದಾಗಿ ಆರ್ಷ ವಿವಾಹ ಇದಲ್ಲ. ಇನ್ನು ಎರಡನೆಯದ್ದು ಗಾಂಧರ್ವ ವಿವಾಹ. ಗಂಡು ಹೆಣ್ಣು ಇಬ್ಬರು ಮೆಚ್ಚಿ ಮದುವೆ ಆದರೆ ಅದು ಗಾಂಧರ್ವ ವಿವಾಹ. ಧನೇನ ಬಹುಧಾ ಕ್ರೀತ್ವ ಸಂಪ್ರಲೋಭ್ಯ ಚ ಬಾಂಧವಾನ್ ಅಸುರಾಣಾನ್ ನೃಪಾಣಾಂ ವೈ ಧರ್ಮ ಮಾಹುರ್ಮನೀಷಿಣಃ. ಹಣದಿಂದ ಬಂಧುಗಳಿಗೆ ಲೋಭ ಕೊಟ್ಟು, ನೋಡಿ ನನಗೆ ಬಹಳ ಹಣ ಉಂಟು, ನನಗೆ ಮದುವೆ ಮಾಡಿಕೊಡಿ ಅಂತ ಮದುವೆ ಆದರೆ ಒಂದೋ ಆಸುರ ವಿವಾಹ. ಆ ಆಸುರ ವಿವಾಹ ರಾಜರಿಗೆ ಸಮ್ಮತವಾಗಬಹುದು, ಯಾಕೆಂದ್ರೆ ಅವರೇ ಮಾಡಿಸಿದ್ದಾರೆ. ಗಾಂಧಾರ ದೇಶದ ರಾಜನಿಗೆ ಕೊಪ್ಪರಿಗೆ ಹಣ ಕೊಟ್ಟು ಗಾಂಧಾರಿಯನ್ನೇ ತಾಕೊಂಡು ಬಂದು ಮದುವೆ ಮಾಡಿಸಿದ್ರು ಭೀಷ್ಮಾಚಾರ್ಯ. ಇದೇ ಭೀಷ್ಮಾಚಾರ್ಯ. ಅದರಿಂದಾಗಿ ಅದು ಅಸುರರಿಗೂ ಧರ್ಮ, ರಾಜರಿಗೂ ಧರ್ಮ ಅಂತಾರವರು. ಹತ್ವಾ ಛಿತ್ವಾ ಚ ಶೀರ್ಷಾಣಿ ರುದತೀಂ ಸುದತೀಂ ಗೃಹಾತ್ ಪ್ರಸಹ್ಯಾಹರಣಂ ತಾತ ರಾಕ್ಷಸಂ ಧರ್ಮ ಲಕ್ಷಣಂ. ಇನ್ನು ರಾಕ್ಷಸ ವಿವಾಹ. ಕನ್ಯೆಯನ್ನು ಎತ್ಕೊಂಡು ಬರುವಾಗ ಅವಳ ಬಂಧುಗಳು ತಡೆದಾಗ ಇವನು ಒದ್ದು ಕೆಡವಿ ಕತ್ತರಿಸಿ ಚುಚ್ಚಿ ಕೊಚ್ಚಿ ಕರ್ಕೊಂಡು ಬಂದ್ರೆ ರಾಕ್ಷಸ ವಿವಾಹ. ಆ ರಾಕ್ಷಸ ವಿವಾಹಕ್ಕೊಂದು ಉದಾಹರಣೆ ಕೃಷ್ಣ ಮತ್ತು ರುಕ್ಮಿಣಿಯ ವಿವಾಹವನ್ನೇ ಹೇಳೋದು. ವಧುವಿನ ಬಂಧುಗಳಿಗೆ ಗಾಯ ಆಗಿ ಮದುವೆ ಆಯಿತು ಅಂದ್ರೆ ಅದು ರಾಕ್ಷಸ ವಿವಾಹ ಅಂತ. ಇದು ರಾಕ್ಷಸ. ಇದು ಕ್ಷತ್ರಿಯರಿಗೆ ಯೋಗ್ಯವಾದದ್ದು. ಸುಪ್ತಾಂ ಮತ್ತಾಂ ಪ್ರಮತ್ತಾಂ ವಾ ರಹೋ ಯತ್ರೋಪಗಚ್ಚತಿ ಸಪಾಪಿಷ್ಠೋ ವಿವಾಹಾನಾಂ ಪೈಶಾಚ ಕಥಿತೋ ಧಮಃ. ಇನ್ನು ನಿದ್ರೆ ಮಾಡಿರುವ, ಮತ್ತಳಾಗಿರುವ, ಮೈ ಮರೆತಿರುವ, ಅಳುವ, ಅಥವಾ ಏನಾಗ್ತಾ ಇದೆ ಅಂತ ಪ್ರಜ್ಞೆಯೇ ಇಲ್ಲದೆ ಹೋದ್ರೆ, ಯಾರು ಮದುವೆ ಆಗ್ತಾ ಇದ್ದಾರೆ ಅಂತಾನೆ ಗೊತ್ತಾಗದೆ ವಧು ಒಬ್ಬಳು ಮದುವೆ ಆದ್ರೆ ಅದನ್ನ ಪೈಶಾಚ ವಿವಾಹ ಅಂತ ಕರೀತಾರೆ. ಇದು ಅತ್ಯಂತ ಅಧರ್ಮ. ನೋಡಪ್ಪ, 8 ಇದೆ. ಆ 8 ವಿವಾಹವನ್ನ 5 ವಿವಾಹದಲ್ಲಿ ನಾವು ಸೇರಿಸಬಹುದು. ಪೈಶಾಚ ಮತ್ತೆ ಆತುರ ವಿವಾಹ ಆಗಲೇಬಾರದು. ಬ್ರಾಹ್ಮ ಕ್ಷಾತ್ರೋಥ ಗಾಂಧರ್ವ ಏತೆ ಧರ್ಮ್ಯಾ ನರರ್ಜಭಾ. ಬ್ರಾಹ್ಮ ವಿವಾಹ, ಆರ್ಷ ವಿವಾಹ, ಕ್ಷಾತ್ರ ವಿವಾಹ, ಗಾಂಧರ್ವ ವಿವಾಹ, ಇದರ ಪರ್ಮಿಟೇಷನ್ ಕಾಂಬಿನೇಷನ್ನು ಇರುತ್ತೆ, ತೊಂದರೆ ಇಲ್ಲ. ಈ ರೀತಿ ಆಗತ್ತೆ. ಬ್ರಾಹ್ಮಣ 3 ಜನರನ್ನ ಮದುವೆ ಆಗಬಹುದು. ಇವತ್ತು ಅದು ಆ ನಿಯಮ ಇಲ್ಲ. ಕ್ಷತ್ರಿಯ 2 ಮದುವೆ ಆಗಬಹುದು, ಅಂದ್ರೆ 2 ಬೇರೆ ಬೇರೆ ವರ್ಣದವರನ್ನ.
ಬ್ರಾಹ್ಮಣಿಯನ್ನು ಬಿಟ್ಟು ಕ್ಷತ್ರಿಯಳು, ವೈಶ್ಯಳು, ಶೂದ್ರಳನ್ನು ಮದುವೆ ಆಗಬಹುದು. ಕ್ಷತ್ರಿಯನಾದವನು ಕ್ಷತ್ರಿಯಳು, ವೈಶ್ಯ ಸ್ತ್ರೀ, ಶೂದ್ರ ಸ್ತ್ರೀಯನ್ನು ಮದುವೆ ಆಗಬಹುದು. ವೈಶ್ಯನಾದವನು ವೈಶ್ಯ ಹಾಗೂ ಶೂದ್ರ ಸ್ತ್ರೀಯನ್ನು ಮದುವೆ ಆಗಬಹುದು. ಶೂದ್ರನಾದವನು ಶೂದ್ರ ಸ್ತ್ರೀಯನ್ನು ಮದುವೆ ಆಗಬೇಕು. ಈ ತರಹ ಇತ್ತು ಒಂದು ಕಾಲದಲ್ಲಿ. ಈಗ ಅದು ಯಾರೂ ಅದನ್ನು ಪರಿಗ್ರಹಿಸಿಲ್ಲ. ಏನೇನೋ ಆಗಿದೆ, ಅವರವ್ರ ತಲೆಗೆ ಬಂದಾಗ ಏನೇನೋ ಮಾಡಿದ್ದಾರೆ. ಆದರೆ ಇದು ಧರ್ಮಶಾಸ್ತ್ರ, ಧರ್ಮಸಮ್ಮತ. ಅದೇನು ಇದಲ್ಲ, ತೀರಾ ಕಳಪೆ ಏನಲ್ಲ, ಇದು ಇರುವಂಥದ್ದು. ದ್ವಿಜಸ್ಯ ಬ್ರಾಹ್ಮಣಿ ಶ್ರೇಷ್ಠ ಕ್ಷತ್ರಿಯಸ್ಯತು. ಆದರೆ ಅವ್ರವ್ರನ್ನೇ ಮದುವೆ ಆದರೆ ಒಳ್ಳೇದು. ಯಾಕೆಂದರೆ ಬೆಳೀತಾರೆ, ಇಲ್ಲಾಂದರೆ ಬೆಳೆಯೋದೇನು? ಗಂಡು ಮತ್ತು ಹೆಣ್ಣು ಕೇವಲ ಕಾಮದ ಪೂರ್ತಿ ಎಷ್ಟು ದಿವಸ, ಎಷ್ಟು ವರ್ಷ, 1 ವರ್ಷ ಇರ್ಬೋದು ಅಷ್ಟೇ ಅನ್ನೋದು. ಅದಾದ ಮೇಲೆ ಬೇರೆ ಬೆಳವಣಿಗೆಗಳಿದೆಯಲ್ಲ, ಬೇರೆ ಬೆಳವಣಿಗೆಗಳ ಕಡೆ ಲಕ್ಷ್ಯ ಕೊಡದೆ ಹೋದರೆ ಅದು ಸರಿ ಹೋಗಲ್ಲ. ಇಷ್ಟನ್ನ ನಾವೀಗ ಹೇಳೋದು. ನಮ್ಮ ದಿಲೀಪ್ ರತ್ನಾಕರ್ ಅವರು ಬಾಲ್ಯ ವಿವಾಹ ಯಾವ ಕೆಟಗರಿ ಅಂತ ನಾಳೆ ಹೇಳೋಣ. ನಾರ್ಪಣಮಸ್ತು.